Hello, Mukta. Welcome to Simplified Minds. So, ಇವತ್ತಿನ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಕೆಪಾಸಿಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತುಂಬಾ ಡೀಟೇಲ್ ಆಗಿ ಇಂಪಾರ್ಟೆಂಟ್ ಡಿರೈವೇಷನ್ಸ್ ವಿತ್ ನಿಮ್ಗೆ ಯಾವ ರೀತಿ ಅರ್ಥ ಆಗಬೇಕು ತುಂಬಾ ಸಿಂಪಲ್ ವೇ ಅಲ್ಲಿ ಅರ್ಥ ಮಾಡ್ತಿದ್ದೀನಿ. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ವಿ. ವಿಲ್ ಡಿಸ್ಕಸ್ ಅಬೌಟ್ ಕೆಪಾಸಿಟೆನ್ಸ್. ಈ ಕೆಪಾಸಿಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ನಿಮ್ಮ PUC ಬೋರ್ಡ್ ಆಗಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, CET ಆಗಿರಲಿ, JEE ಆಗಿರಲಿ, ನೀಟ್ ಆಗಿರಲಿ, ಯಾವ ತೊಗೊಂಡ್ರು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕೆಪಾಸಿಟೆನ್ಸ್. ಓಕೆ, ಮತ್ತೆ ಅದರಲ್ಲಿ ಗೊತ್ತಾ ನಿಮ್ಮ PUC ಅಲ್ಲಿ ಬಂದು ಕೆಪಾಸಿಟೆನ್ಸ್ ಅಂದ್ರೆ ಏನು, ಕೆಪಾಸಿಟೆನ್ಸ್ ಅಂದ್ರೆ ಏನು, 1 ಫಾರಡ್ ಅಂದ್ರೆ ಏನು ಡಿಫೈನ್ ಮಾಡಿ, ನಂತರ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, and then also effect of dielectric constant, combination of derived expression for capacitors in series, capacitors in parallel, ನಂತರ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್ ಅಂಡ್ ಈ ರೀತಿ ಯೂಶಲಿ. ಅಂಡ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತಗೊಂಡಾಗ ಜಾಸ್ತಿ ಕ್ವಶನ್ಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಪಕ್ಕಾ ಕೇಳ್ತಾರೆ. ಅದರಲ್ಲಿ ಎಫೆಕ್ಟ್ ಆಫ್ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಅವರು ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮತ್ತೆ ಪ್ಯಾರಲಲ್ ಸೀರೀಸು, ಅದರಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ದೇ ಆಸ್ ಡೆಫಿನೆಟ್ಲಿ ಅಂದರೆ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇವತ್ತು ನಾವು ಅದನ್ನು ಕಲಿತೀವಿ. ಸೊ ಆದರೆ ಏನಂದ್ರೆ ವಾಟ್ ಇಸ್ ಅ ಫನಿ ಥಿಂಗ್ ಇಸ್ ದ್ಯಾಟ್, ಸೊ ನಾವು ಇಷ್ಟೊಂದು ಕಲಿತೀವಿ. ಸೆಕೆಂಡ್ PUC ಎಕ್ಸಾಮ್ ಅಂದರೆ ಇಲ್ಲಿ ತುಂಬ ಜನ ಸೆಕೆಂಡ್ PUC ಸ್ಟೂಡೆಂಟ್ಸು ಸರ್ ಕೆಪಾಸಿಟರ್ಸ್ ತುಂಬ ಇಂಪಾರ್ಟೆಂಟು, ಡಿರೈವೇಷನ್ ಆಫ್ ಕೆಪಾಸಿಟಿ ಎಲ್ಲ ಕಲಿತೀರಾ. ಕೆಪಾಸಿಟೆನ್ಸ್ ಎಕ್ಸ್ಪ್ರೆಷನ್ನು, ಕೆಪಾಸಿಟೆನ್ಸ್ ಅಂದರೆ ಏನು, ಡೆಫಿನೇಷನ್ಸು, ಅದ್ರ ಫಾರ್ಮುಲಾಸು, ಎಫೆಕ್ಟ್ ಆಫ್ ಡೈಲೆಕ್ಟ್ರಿಕ್ ಎಲ್ಲ ಕಲಿತೀರಾ. ಆದರೆ ಮನೆಯಲ್ಲಿ ಒಂದು ಫ್ಯಾನಲ್ಲಿ ಒಂದು ಕೆಪಾಸಿಟರ್ ಚೇಂಜ್ ಮಾಡಪ್ಪ ಅಂದರೆ ಬರೋದಿಲ್ಲ. ದಿಸ್ ಇಸ್ ವಾಟ್ ಅಂದರೆ ಅಟ್ಲೀಸ್ಟ್ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಸೀನ್ ದೇರ್ ಇಸ್ ಅ ಕೆಪಾಸಿಟರ್ ಇನ್ ದ ಫ್ಯಾನ್. ನಿಮ್ಮ ಮನೆಯಲ್ಲಿ ಒಂದು ಕೆಪಾಸಿಟರ್ ಇರುತ್ತೆ, ಈ ರೀತಿ ಇರುತ್ತೆ ಮನೆಯಲ್ಲಿ. ಸೊ ಫ್ಯಾನ್ ರನ್ ಮಾಡೋಕ್ಕಂದ್ರೆ ಇಟ್ಸ್ ಲಾಟ್ ಆಫ್ ಅಪ್ಲಿಕೇಶನ್ ಇದೆ ಇವತ್ತು. ಓಕೆ, ಐ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಆ್ಯಂಡ್ ಬ್ರೀಫ್ಲಿ ಐ ಟೆಲ್ ಯು. ಆ್ಯಂಡ್ ಇದೇನಾಗುತ್ತೆ, ಇದೊಂದು ಕೆಪಾಸಿಟರ್ ಇದೆ ಆ್ಯಕ್ಚುಲಿ. ಸೊ ನಿಮ್ಮ ಫ್ಯಾನಲ್ಲಿ ಯೂಸ್ ಮಾಡ್ತೀವಿ ಇದು ಕೆಪಾಸಿಟರ್ಸ್ನ. ಆ್ಯಂಡ್ ಇದ್ರ ವ್ಯಾಲ್ಯೂ ಬಂದು ಇರುತ್ತೆ ಆ್ಯಕ್ಚುಲಿ ನಿಮಗೆ. ಐ ಡೋಂಟ್ ಥಿಂಕ್ ಸೊ ಕ್ಯಾನ್ ಸಿ ದಿಸ್. I'll just write it here. It is like, I think it is 2.5 microfarad. ಇದ್ರದ್ದು ವ್ಯಾಲ್ಯೂ ಬಂದು 2.5 MFD ಅಂತ ಹಾಕ್ತಾರೆ, ಕೆಲವೊಂದು ಸತಿ ಮೈಕ್ರೋಫ್ಯಾರಡ್ ಅಂತ ಹಾಕ್ತಾರೆ, μF ಅಂತ ಹಾಕ್ತಾರೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಈಗ ಸೊ ಇಲ್ಲಿ 25 ಮೈಕ್ರೋಫ್ಯಾರಡ್. ಇಲ್ಲಿ ಟುಡೇ ಐ ಆಲ್ಸೋ ಶೋ ಯು ವಾಟ್ ಈಸ್ ಇನ್ಸೈಡ್ ದಿಸ್. ಓಕೆ, ಸೊ ಲೆಟ್ಸ್ ಗೋ ಇನ್ ಟು ದಿಸ್. ನಾವೀಗ ಇದು ಕೆಪಾಸಿಟರ್ ಅಲ್ವಾ, ಸೊ ಇದನ್ನು ನಾನು ಬ್ರೇಕ್ ಮಾಡಿದಾಗ ಐ ಟ್ರೈ ಟು ಬ್ರೇಕ್ ಇಟ್. ಓಕೆ, ಸಿ ಅಂದರೆ ನೀವು ಏನು ಅನ್ಕೊಂಡ್ ಐ ಆಮ್ ಟ್ರೈಂಗ್ ಟು ಬ್ರೇಕ್ ಇಟ್ ನಾವು. ಸೊ ಇದನ್ನು ತೆಗೆದಾಗ ಯು ಕ್ಯಾನ್ ಸಿ ದಿಸ್ ಇಸ್ ಗೋನ್ ಟು ಕಮ್ ಔಟ್. ಓಕೆ, ಅಂದರೆ ನೀವು ಅನ್ಕೊಂಬಿಡಿ ಏನಪ್ಪ ಸರ್ ಇಷ್ಟು ಈಸಿಯಾಗಿ ತೆಗೆದ್ಬಿಟ್ಟು ಅಂದ್ಬಿಟ್ಟು. ಇಟ್ಸ್ ವೆರಿ ಡಿಫಿಕಲ್ಟ್ ತೆಗೆಯೋದಕ್ಕೆ. ಬೇಸಿಕಲಿ ಹ್ಯಾವ್ 2 ಕೆಪಾಸಿಟರ್ಸ್ ವಿತ್ ಮೀ. ಒನ್ ಈಸ್ ಲೈಕ್ ಆಸ್ ಇಟ್ ಈಸ್, ಅದರ್ ಒನ್ ಐ ಆಲ್ರೆಡಿ ಬ್ರೋಕನ್ ದಿಸ್ ಆ್ಯಕ್ಚುಲಿ. ಇದನ್ನು ಬ್ರೇಕ್ ಮಾಡೋಕ್ಕೆ ಹೋದಾಗ ಐ ಆಲ್ಸೋ ಗಾಟ್ ಹರ್ಟ್ ಲಿಟಲ್, ಅಂದರೆ ಕಟ್ ಆಯ್ತು ಸ್ವಲ್ಪ, ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಓಪನ್ ದಿಸ್ ಆ್ಯಕ್ಚುಲಿ ಕೆಪಾಸಿಟರ್ನ. ಬಟ್ ಐ ಓಪನ್ ದಿಸ್ ಟು ಶೋ ಯು ವಾಟ್ ಈಸ್ ಇನ್ಸೈಡ್ ದಿಸ್ ಅಂತ. ಓಕೆ, ಯೂಶಲಿ ನೀವು ತೆಗೆದಾಗ, ಆಚೆ ತೆಗೆದಾಗ ಯು ವಿಲ್ ಹ್ಯಾವ್ ಬೇಸಿಕಲಿ ಏನಾಗುತ್ತೆ ಅಂದರೆ ಒಂದು ಅದೇ ಪ್ಲಾಸ್ಟಿಕ್ ಕವರ್ ಇರುತ್ತೆ, ಅದ್ರ ಮೇಲೆ ಡೀಟೇಲ್ಸ್ ಇರುತ್ತೆ. ಅದ್ರದ್ದು ಎಷ್ಟು ವೋಲ್ಟೇಜು, ಸೊ ಎಷ್ಟುದು ಅದ್ರ ಮೈಕ್ರೋಫ್ಯಾರಡು, ಫ್ರೀಕ್ವೆನ್ಸಿ 50 ಹರ್ಟ್ಸು, ಅದು ಬಿಟ್ಟು ಅದ್ರ ಕಂಪನಿ ಹೆಸರು, ಅದು ಇದು ಎಲ್ಲ ಇರುತ್ತೆ. ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಎಷ್ಟು ಯೂಸ್ ಮಾಡ್ಬೋದು, ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಇದೆಲ್ಲ ಇರುತ್ತೆ ಯೂಶಲಿ ಅದ್ರ ಮೇಲೆ. ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ಸೊ ಲೆಟ್ಸ್ ಕೀಪ್ ದಿಸ್ ಅಸೈಡ್. ನಂತರ ಒಳಗಡೆ ಇದಿರುತ್ತೆ ಆ್ಯಕ್ಚುಲಿ. ಇದನ್ನು ತೆಗೆದಾಗ ಈಗ, ಸೊ ಐ ಗೋಂಟ್ ರಿಮೂವ್ ದಿಸ್ ಆಲ್ಸೋ. ಇದನ್ನು ತೆಗೆದಾಗ ಆಲ್ರೆಡಿ ಕಟ್ ಮಾಡಿದ್ದೀನಿ ಆಲ್ರೆಡಿ. ತೆಗೆದಾಗ ದಿಸ್ ವಾಟ್ ಐ ಹ್ಯಾವ್ ಒನ್ ಮೋರ್ ಪ್ಲಾಸ್ಟಿಕ್, ಅದನ್ನು ತೆಗೆದು ಬಿಸಾಕಿದಾಗ ದೆನ್ ಯು ಹ್ಯಾವ್ ಇನ್ಸೈಡ್ ದಿಸ್. ಇದೊಂದು ಪ್ಲಾಸ್ಟಿಕ್ ಇನ್ಸುಲೇಷನ್ ಇದ್ದಂಗೆ ಆಚೆ ಕಡೆ. ಸೊ ಅದನ್ನು ತೆಗೆದಾಗ, ಸೊ ಪ್ಲಾಸ್ಟಿಕ್ ಇನ್ಸುಲೇಷನ್ ತೆಗೆದ ಆ್ಯಕ್ಚುಲಿ. ಸೊ ದಿಸ್ ಗೋಯಿಂಗ್ ಟು ಕಮ್ ಔಟ್. ಇಟ್ಸ್ ಎ ಪ್ಲಾಸ್ಟಿಕ್ ಇನ್ಸುಲೇಷನ್. ಐ ಕ್ಯಾನ್ ಜಸ್ಟ್ ಶೋ ಯು ಹಿಯರ್. ಇಸ್ ಅ ಪ್ಲಾಸ್ಟಿಕ್ ಇನ್ಸುಲೇಷನ್, ಸೊ ವಿಚ್ ಹ್ಯಾವ್ ಎ ಕನೆಕ್ಷನ್ ಟು ದಿಸ್. ಇದನ್ನು ತೆಗೆದಾಗ ಒಳಗಡೆ ಯು ಹ್ಯಾವ್ ದಿಸ್. ಸೊ ದಿಸ್ ಇಸ್ ಬೇಸಿಕಲಿ ನೀವು ಆಲ್ವೇಸ್ ಅದಕ್ಕೆ ನಾವು ಯಾವತ್ತಾಗಲಿ ನೀವು ಅರ್ಥ ಮಾಡ್ಕೊಬೇಕು. ನೀವೇನು ಕಲಿತೀರಾ, ದಟ್ ಈಸ್ ಪ್ರಿನ್ಸಿಪಲ್ಸ್ ಆರ್ ಡಿಫ್ರೆಂಟ್. ವೆನ್ ಕಮ್ ಟು ಅಪ್ಲಿಕೇಶನ್ ಇಸ್ ಡಿಫ್ರೆಂಟ್. ನೀವು ಮೋಟರ್ನ ನೀವು 10th ನೀವು ಆರ್ಮೇಚರ್ ಕಾಲ್ ಕಲಿತೀರಾ, ಬಟ್ ಆಕ್ಚುಲಿ ಮೋಟರ್ ಹಂಗಿರೋದಿಲ್ಲ. ಇಟ್ಸ್ ಬಿ ಡಿಫ್ರೆಂಟ್. ಸೊ ಇದನ್ನು ತೆಗೆದಾಗ ನೋಡಿ, ಅದೇ ರೀತಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟಿ, ಯು ವಿಲ್ ಸ್ಟಡಿ ವಾಟ್ ಇಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಬಟ್ ಇಲ್ಲಿ ನೋಡಿದ್ರೆ ಪ್ಯಾರಲಲ್ ಪ್ಲೇಟೇ ಇಲ್ಲ ಆಕ್ಚುಲಿ. ಲುಕ್ ಎಟ್ ದಿಸ್. ಇಫ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಲೈಕ್ ಇಟ್ಸ್ ಲೈಕ್ ರೋಲ್ಡ್ ಪ್ಲೇಟ್ ಕೆಪಾಸಿಟರ್ ಅಂತ ಬೇಸಿಕಲಿ, ಅವ್ರು ರೋಲ್ಡ್ ಫಾಯಿಲ್ ಕೆಪಾಸಿಟರ್ ಹೇಳ್ತೀವಿ ನಾವು. ಇದನ್ನು ತೆಗೆದಾಗ ಇಟ್ ಕೀಪ್ ಕಮಿಂಗ್ ಅಪ್. ಲುಕ್ ಎಟ್ ದಿಸ್, ಬರ್ತಾನೆ ಇರುತ್ತೆ. ಲುಕ್ ಎಟ್ ದಿಸ್. ಸೊ ದಿಸ್ ಅ ರೋಲ್ಡ್ ಫಾಯಿಲ್. ಸೊ ಇಲ್ಲಿ ಚಾರ್ಜ್ ಐ ಟೆಲ್ ಯು, ನಿಮ್ಗೆ ನೋಡಿ, ಜಸ್ಟ್ ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಆ್ಯಕ್ಚುಲಿ. ಲುಕ್ ಎಟ್ ದಿಸ್, ಬರ್ತಾನೆ ಇರುತ್ತೆ ಆ್ಯಕ್ಚುಲಿ. ಲುಕ್ ಎಟ್ ದಿಸ್. ಸೊ ಇಟ್ ವಿಲ್ ಕೀಪ್ ಕಮಿಂಗ್ ಔಟ್. ಸೊ ಇದು ಇನ್ನೂ ಜಾಸ್ತಿ ಇರೋದಿಲ್ಲ ಆ್ಯಕ್ಚುಲಿ. ನಾನು ತೆಗೆದ್ರೆ ಬರ್ತಾನೆ ಇರುತ್ತೆ ಆ್ಯಕ್ಚುಲಿ. ದೇರ್ ಇಸ್ ನೋ ಎಂಡ್ ಓನ್ಲಿ ಫಾರ್ ದಿಸ್. ಸೊ ಬೇಸಿಕಲಿ ಇಟ್ಸ್ ಎ ಫಾಯಿಲ್. ಮತ್ತು ನೀವು ಇದನ್ನು ತೆಗೆದಾಗ, ಇಫ್ ಯು ಜಸ್ಟ್ ಟ್ರೈ ಟು ಮತ್ತೆ 2 ಇದೆ ಅದರಲ್ಲಿ. ಸೊ ಈ ಥರ ನೋಡಿ, ಅಗೇನ್ 2 ವಿಲ್ ಬಿ. ಅಂದರೆ ಬೇಸಿಕಲಿ ಏನಾಗುತ್ತೆ ಅಂದರೆ, ಇಲ್ಲಿ ಒಂದು ಫಾಯಿಲ್ ತಗೊಂಡು ರೋಲ್ ಮಾಡ್ತಾರೆ. ಏನಕ್ಕೆ ಇಷ್ಟೊಂದು, ಇನ್ಫ್ಯಾಕ್ಟ್ ಐ ಹ್ಯಾವ್ ಜಸ್ಟ್ ಓಪನ್ ಜಸ್ಟ್ 10%. ಇನ್ನು ತೆಗೆದ ಇಷ್ಟಾಗುತ್ತೆ ಈಗ. ಸೊ ಅಂದರೆ
ಯಾಕೆ ಇಷ್ಟೊಂದು ರೋಲ್ ಮಾಡ್ತಾರೆ, ಏನಕ್ಕೆ ಇದು ಇಷ್ಟು ವ್ಯಾಲ್ಯೂ 2.5 ಮೈಕ್ರೋ ಫ್ಯಾರಡ್ಗೆ ಇಷ್ಟೊಂದು ರೋಲ್ ಮಾಡಬೇಕಾ ಅಂತ ಅಲ್ಲಿ ಡಿಸ್ಕಸ್ ಒಂದು ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ, ಸಿ ಇಸ್ ಈಕ್ವಲ್ ಟು ಎಫ್ ನಾಟ್ ಬೈ ಡಿ ಅಂತ. ನಂತರ ಅದ್ರಲ್ಲಿ ಅದರ ಡಿರೈವೇಷನ್ ತುಂಬ ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮ್ಗೆ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಒಂದು ಇನ್ಸುಲೇಟಿಂಗು ಒಂದು ಏನಾಗುತ್ತೆ ಅಂದರೆ 2 ಫಾಯಿಲ್ ಇರುತ್ತೆ. ಬೇಸಿಕಲಿ ಏನಾಗುತ್ತೆ ಅಂದರೆ ಒಂದು ನಿಮ್ಗೆ ಅರ್ಥ ಜಸ್ಟ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ, 2 ಫಾಯಿಲ್ ಇದೆ ಇಲ್ಲಿ. ಸೊ ಬೇಸಿಕಲಿ ಒಂದು ಕಂಡಕ್ಟಿಂಗ್ ಇರುತ್ತೆ, ಒಂದು ಇನ್ಸುಲೇಟಿಂಗ್ ಇರುತ್ತೆ, ಮತ್ತೆ ಆ ಥರ ರೋಲ್ ಮಾಡ್ತಾ ಇರ್ತಾರೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ಐ ಕ್ಯಾನ್ ಜಸ್ಟ್ ಟೆಲ್ ಯು, ಒಂದು ಕಂಡಕ್ಟಿಂಗ್ ತೊಗೊಂಡು ಒಂದು ಇನ್ಸುಲೇಟಿಂಗ್ ತೊಗೊಂಡು ರೋಲ್ ಮಾಡ್ತಾರೆ, ರೋಲ್ ಮಾಡ್ತಾರೆ ಹಿಂಗೆ. ಸೊ ಇದು ತೊಗೊಂಡು ಇದನ್ನ ರೋಲ್ ಮಾಡ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಬೇಸಿಕಲಿ. ಸೊ ಟು ಗೆಟ್ ದ ನಿಮ್ಗೆ ಅರ್ಥ ಆಗುತ್ತೆ, ಐ ಟೆಲ್ ಯು ದಿಸ್. ಓಕೆ, ಸೊ ಈಗ ಸೊ ಲೆಟ್ಸ್ ಕೀಪ್ ದಿಸ್ ಅಸೈಡ್. ಓಕೆ, ನಿಮ್ಗೆ ಅರ್ಥ ಆಯ್ತಲ್ವ ಈಗ ಸಮಥಿಂಗ್ ಯು ಸಾ ಇಟ್ ರೈಟ್. ಸೊ ಈ ರೀತಿ ನಾವು ಯಾವತ್ತೇ ಆಗಲಿ ನಾವೇನೇ ಸ್ಪೆಷಲಿ ಫಿಸಿಕ್ಸ್ ಒನ್ ಆಫ್ ಬ್ಯೂಟಿಫುಲ್ ಸಬ್ಜೆಕ್ಟ್. ನಾವೇನೇ ಕಲ್ತ್ರೂ ವಿ ಹ್ಯಾವ್ ಟು ಲರ್ನ್ ಇಟ್ ಲೈಕ್ ಎ ಪ್ರಾಕ್ಟಿಕಲ್. ನೀವೇನಾದ್ರು ಕಲಿತಾ ಇದ್ದೀರಾ ಅಂದರೆ ಇಫ್ ಯು ಡೋಂಟ್ ನೋ ವೇರ್ ಯು ಗೋನ್ ಟು ಯೂಸ್ ದಟ್ ಇನ್ ಯುವರ್ ಫ್ಯೂಚರ್, ದೆನ್ ವಾಟ್ ಯುವರ್ ಲರ್ನಿಂಗ್ ಇಸ್ ಅಟ್ಟರ್ ವೇಸ್ಟ್. ಸೊ ಇದೇ ರೀತಿ ಮ್ಯಾಥ್ಸು ಕೂಡ ಅಷ್ಟೇ, ಮ್ಯಾಥ್ಸಲ್ಲಿ ತುಂಬ ಪ್ರತಿಯೊಂದು ಈಕ್ವೇಷನ್ನ ನಾವು ಯೂಸ್ ಮಾಡ್ತೀವಿ. ಅದು ಎಲ್ಲಿ ಅಂದರೆ ನಿಮ್ಗೆ ಗೊತ್ತಾಗಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ನಿಮ್ಮ ಟೀಚರ್ಸ್ ಕೇಳಬೇಕು, ಯು ಟು ಕ್ವಶನ್ ದೆಮ್, ದೇ ವಿಲ್ ಆಲ್ಸೋ ಆನ್ಸರ್ ಫಾರ್ ದಟ್. ಯು ಹ್ಯಾವ್ ಟು ಆಸ್ಕ್ ಪ್ರಾಕ್ಟಿಕಲಿ, ಆಗ ಅವ್ರಿಗೆ ಪ್ರಾಕ್ಟಿಕಲ್ ಆನ್ಸರ್ ಮಾಡ್ತಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಐ ಜಸ್ಟ್ ಒನ್ ಮೋರ್ ರೀಸೆಂಟ್ ಎಕ್ಸಾಂಪಲ್, ಐ ಜಸ್ಟ್ ಟೆಲ್ ಯು ಬಿಫೋರ್ ಸ್ಟಾರ್ಟ್ ದಿಸ್. ನಾನು ರೀಸೆಂಟಾಗಿ ನಮ್ಮದು ಊಫರ್ ಇದೆಯಲ್ವಾ, ಊಫರ್ ಬಂದು ಕೆಟ್ಟೋಗಿತ್ತು. ಐ ಜಸ್ಟ್ ವೆಂಟು, ನಾನೇ ಫಸ್ಟ್ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿದೆ ಆ್ಯಕ್ಚುಲಿ. ಅದರಲ್ಲಿ ಪವರ್ ಸಪ್ಲೈ ಎಲ್ಲ ಕರೆಕ್ಟಾಗಿತ್ತು, ಯಾವುದೋ ಒಂದು ಬೋರ್ಡ್ ಏನೋ ಪ್ರಾಬ್ಲಮ್ ಇತ್ತು. ಸೊ ಐ ವೆಂಟ್ ಟು ದ ಶಾಪ್ಗೆ, ಅವ್ನು ಎಲೆಕ್ಟ್ರಾನಿಕ್ಸ್ ರಿಪೇರ್ ಹೋದ ಶಾಪ್ಗೆ. ಅಲ್ಲಿ ಹೋದಾಗ ಈ ಶಾ ದ ರಿಪೇರ್ಸ್, ನಾನೆಲ್ಲ ಸ್ಕ್ರೂ ಹಾಕಿಲ್ಲ, ಬರೀ 2 ಸ್ಕ್ರೂ ಹಾಕಿದ್ದೆ ಹಿಂದೆಗಡೆ. ಈ ಸಾ ದಟ್ ಆ್ಯಂಡ್ ಈ ಟೋಲ್ಡ್ ಮಿ, ಏನು ಸರ್ ನೀವು ತೆಗೆದಿದ್ದು ಆಲ್ರೆಡಿ ಎಲ್ಲ ಅಂತ. ಆಲ್ರೆಡಿ ತೆಗೆದು ಚೆಕ್ ಮಾಡೀನಿ, ಮೋಸ್ಟ್ಲಿ ಪವರ್ ಎಲ್ಲ ಸಪ್ಲೈ ಕರೆಕ್ಟಾಗಿ ಹೋಗ್ತಾ ಇದೆ, ಬಟ್ ಏನೋ ಪ್ರಾಬ್ಲಮ್ ಇದೆ, ಐ ಮೀನ್ ಬೋರ್ಡಲ್ಲಿ ಚೆಕ್ ಮಾಡಿ ಅಂತ ಹೇಳಿದೆ. ಆಗ ದೆನ್ ಈ ಅಂಡರ್ಸ್ಟುಡ್, ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಎಲ್ಲ ಅಂದ್ಬಿಟ್ಟು. ಸೊ ಬೇಸಿಕಲಿ ದೆನ್ ಈ ಕಾಲ್ ಮೀ ಅಂಟೋಳು, ಏನೂ ಆಗಿಲ್ಲ ಸರ್, ಒಂದು ಜಸ್ಟ್ ಒಂದು ಕೆಪಾಸಿಟರ್ ಹೋಗಿದೆ, ರಿಪ್ಲೇಸ್ ಮಾಡಿ ಅಂತ ಹೇಳಿ. ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಬಿಕಾಸ್ ಯು ಆರ್ ಸ್ಕೇರ್ಡ್. ಸೊ ಡೆಫಿನೆಟ್ಲಿ ನಮ್ಗೆ ನಾಲೆಜ್ ಇದ್ದರೆ, ಸೊ ಪೀಪಲ್ ಕಾಂಟ್ ಚೀಟ್ ಅಸ್. ಸೊ ಅಟ್ಲೀಸ್ಟ್ ನೀವು 2nd PUC ಓದ್ತಾ ಇದ್ರೆ ಸೈನ್ಸ್ ಅಂತ, ಯು ಶುಡ್ ಹ್ಯಾವ್ ಲಿಟಲ್ ಸೈನ್ಸ್ ನಾಲೆಜ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಕೆಪಾಸಿಟರ್ಸ್ ಆಗಿರಲಿ, ಯಾವುದೇ ಆಗಲಿ, ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆಗಿರಲಿ, MCBs ಆಗಿರಲಿ, ಒಂದು ಬೇಸಿಕ್ ನಾಲೆಜ್ ನಿಮ್ಗೆ ಇರಲೇಬೇಕು, ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ಸ್. ಸೊ ಪೀಪಲ್ ಕಾಂಟ್ ಚೀಟ್ ಅಸ್. ಸೊ ಈ ಜಸ್ಟ್ ಚಾರ್ಜ್ ಮಿ 100 rupees ಅಂಡ್ ಗೋ. ಇಫ್ ಇಲ್ಲ ಅಂದರೆ ಅದು ಹೋಗಿದೆ, ಇದು ಹೋಗಿದೆ ಸರ್, ಪವರ್ ಸಪ್ಲೈ ಹೋಗಿದೆ, ಏನೋ ಹೇಳ್ಬಿಡ್ತಾರೆ ಆ್ಯಕ್ಚುಲಿ. ದಟ್ ಇಸ್ ದ ರೀಸನ್ ವೈ should always have a knowledge being a science student. Okay, anyway, ಸೊ ನೀವೀಗ ನೋಡಿದರೆ ಕೆಪಾಸಿಟರ್, ಒಂದು ಕೆಪಾಸಿಟರ್ ತೋರಿಸಿದ್ದೀನಿ, ಅದು ರೋಲ್ಡ್ ಫಾಯಿಲ್ ಕೆಪಾಸಿಟರ್, ಬಟ್ ನಿಮ್ಮಲ್ಲಿ ಇರೋದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿರೈವೇಷನ್. ಓಕೆ, ಈಗ ನಾವು ಡೈರೆಕ್ಟಾಗಿ ಡಿರೈವೇಷನ್ ಮಾಡೋಣ. ಐ ಟ್ರೈ ಟು ಫಿನಿಶ್ ಮ್ಯಾಕ್ಸಿಮಮ್ ಇನ್ ದಿಸ್ ಲೆಕ್ಚರ್. ಇಫ್ ನಾಟ್, ವಿಲ್ ಆಲ್ಸೋ ಟೇಕ್ ಅಪ್ ನೆಕ್ಸ್ಟ್ ಟಾಪಿಕ್, ಯಾಕೆ ತುಂಬ ಎಲ್ಲ ದೊಡ್ಡ ಟಾಪಿಕ್ಸ್ ಇರುತ್ತೆ. ವಿಲ್ ಟೇಕ್ ಅಪ್ ಇನ್ ಕಮಿಂಗ್ ಲೆಕ್ಚರ್ಸ್ ಆಲ್ಸೋ, ಬಟ್ ಐ ಮೇಕ್ ಶೂರ್ ದಟ್ ಯು ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಓಕೆ, ತುಂಬ ಈಸಿಗೆ ಅರ್ಥ ಆಗಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ಫಸ್ಟ್ ವಿಲ್ ಡಿಸ್ಕಸ್ ವಾಟ್ ಇಸ್ 2.5 ಮೈಕ್ರೋಫ್ಯಾರಡ್ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಈಗ ಫಸ್ಟ್ ಹೋಗೋಣ, ನಿಮಗೆ ಕೆಪಾಸಿಟರ್ ನೋಡಿದ್ದೀರಾ ಈಗ, ರೋಲ್ ಫಾಯಿಲ್ ಕೆಪಾಸಿಟರು. ನೆಕ್ಸ್ಟ್ ವಿಲ್ ಗೋ ಟು ದ ವಾಟ್ ಈಸ್ ಅ ಕೆಪಾಸಿಟರ್. ಈಗ ನಿಮ್ಗೆ ಗೊತ್ತಾಯಿತು, ನೀವು ನೋಡಿದ್ದೀರಾ. ಸೊ ಇನ್ನೊಂದು ಹೇಳಿದ್ರೆ, ಫ್ಯಾನಲ್ಲಿ ಏನಕ್ಕೆ ಈ ಕೆಪಾಸಿಟರ್ಸ್ ಯೂಸ್ ಮಾಡ್ತೀವಿ ನೋಡಿ. ಕೆಪಾಸಿಟರ್ಸ್ ಅಂತೂ ತುಂಬ ಯೂಸ್ಫುಲ್ ರೀ, ಎಲ್ಲ ಕಡೆ ಯೂಸ್ ಮಾಡ್ತೀವಿ. ನೀವೇನಾದರೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಇಲ್ಲ ಎಲೆಕ್ಟ್ರಾನಿಕ್ಸು ಈ ಥರ ಇನ್ಫಾರ್ಮೇಷನ್ಸ್ ಯಾವುದಾದ್ರೂ ಆಗಲಿ, ಸೊ ನೀವು ತೊಗೊಂಡಂಗಿದ್ರೆ, ಇಲ್ಲಾಂದ್ರೆ ಅದರಲ್ಲಿ BSc MSc ಮಾಡ್ತೀವಿ ಎಲೆಕ್ಟ್ರಾನಿಕ್ಸಲ್ಲೆಲ್ಲ ಅಂದರೆ, ನಿಮಗೆ ಕೆಪಾಸಿಟರ್ಸ್ ಬಗ್ಗೆ ಗೊತ್ತಿರಲೇಬೇಕು. ನೀವು ಯಾವುದೇ ತೊಗೊಂಡ್ರು, ಯಾವುದೇ ಕಮ್ಯುನಿಕೇಷನ್ ಡಿವೈಸ್ ತೊಗೊಂಡ್ರು, ಈವನ್ ಮನೇಲಿರೋ ಸ್ಪೀಕರ್ಸ್ ತೊಗೊಂಡ್ರು, ಎಲ್ಲ ತೊಗೊಂಡ್ರು, ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಮತ್ತು ಕೆಪಾಸಿಟರಲ್ಲಿ ಇದು ಫ್ಯಾನ್ ಕೆಪಾಸಿಟರ್ ದೊಡ್ಡದಾಗಿದೆ, ನಿಮ್ಮ ಮೈಕಾ ಕೆಪಾಸಿಟರ್ ಬರುತ್ತೆ, ಇನ್ನೊಂದು ಸಣ್ಣ ರೊಟೇ ಏನೋ ಸಣ್ಣ ಇರ್ತವೆ ಆ್ಯಕ್ಚುಲಿ. ಓಪನ್ ಮಾಡಿದಾಗ ನಿಮ್ಗೆ ಸಿಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಬೇಸ್ಡ್ ಆನ್ ಅಪ್ಲಿಕೇಶನ್, ಬೇಸ್ಡ್ ಆನ್ ದ ಶೇಪ್ ಆ್ಯಂಡ್ ಸೈಜ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ವಿ ಹ್ಯಾವ್ ಲೈಕ್ ಸ್ಪೆರಿಕಲ್ ಕೆಪಾಸಿಟರ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಈಗ ರೋಲ್ಡ್ ಪ್ಲೇಟ್ ಕೆಪಾಸಿಟರ್ ನೋಡಿದ್ರೆ ಈ ಥರ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಡಿಫ್ರೆಂಟ್ ಅಪ್ಲಿಕೇಶನ್. ಈ ಕೆಪಾಸಿಟರ್ ತುಂಬ ಯೂಸ್ಫುಲ್ಲು ಈ ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ. ಯೂಶಲಿ ಫ್ಯಾನ್ ಏನಾಗುತ್ತೆ ಅಂದರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಫ್ಯಾನ್ ಕೆಲಸ ಮಾಡ್ತಾ ಇಲ್ಲ ಅಂದರೆ, ವೆರಿ ಸಿಂಪಲ್ ಕೆಲಸ ಏನಾಗುತ್ತೆ ಅಂದರೆ, ಫ್ಯಾನ್ ಆನ್ ಮಾಡ್ತೀರಾ, ಅದು ಮೋಟರ್ ಗುರ್ರ್ ಅಂತ ಇರುತ್ತೆ, ಬಟ್ ಅದು ಫ್ಯಾನ್ ಓಡ್ತಾ ಇರೋದಿಲ್ಲ. ಬಟ್ ಇಫ್ ಯು ಮೂವ್ ದ ಫ್ಯಾನ್, ಇಟ್ ವಿಲ್ ಸ್ಟಾರ್ಟ್ ಪಿಕಪ್. ಅಂದರೆ ಏನಾಗುತ್ತೆ, ಈ ಕೆಪಾಸಿಟರ್ ಇದೆಯಲ್ವಾ, ಇಟ್ ವಿಲ್ ಜಸ್ಟ್ ಗಿವ್ ದ ಡಿಸ್ಚಾರ್ಜ್, ಹ್ಯೂಜ್ ಅಮೌಂಟ್ ಆಫ್ ಕರೆಂಟ್ ಸಡನ್ನಾಗಿ ಕೊಡ್ತಾ ಹಿಂಗೆ. ಸೊ ಇಟ್ ವಿಲ್ ಜಸ್ಟ್ ಲೈಕ್ ಕಿಕ್ ಸ್ಟಾರ್ಟ್ ಮಾಡ್ದಂಗೆ. ಅದೊಂದೇ ಅಂತಲ್ಲ, ಬೇರೆ ಅಪ್ಲಿಕೇಶನ್ ತುಂಬ ಇರುತ್ತೆ ಆ್ಯಕ್ಚುಲಿ. ಯೂಶಲಿ ಸಿಂಗಲ್ ಫೇಸಲ್ಲಿ ವರ್ಕ್ ಮಾಡಲ್ಲ, ಅದು ಸಿಂಗಲ್ ಫೇಸಿಂದ 2 ಫೇಸ್ ಕನ್ವರ್ಟ್ ಮಾಡೋಕ್ಕೆ. ಮತ್ತು ಕೆಪಾಸಿಟರಲ್ಲಿ ನಿಮಗೆ ಫೇಸ್ ಡಿಫ್ರೆನ್ಸ್ ಸಿಗುತ್ತೆ ನಿಮಗೆ. ಯೂಶಲಿ ಆ ಫೇಸ್ 2 ಫೇಸ್ ಆಗುತ್ತೆ, ಏನೇನೋ ಇದೆ ಆ್ಯಕ್ಚುಲಿ. ಡೋಂಟ್ ವರಿ ಅಬೌಟ್ ದಟ್. ನಾನು ನಿಮಗೆ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೇಸ್ ಡಿಫ್ರೆನ್ಸ್ ಅಂದರೆ ಏನು, ಕೆಪಾಸಿಟರಲ್ಲಿ ಯಾಕೆ ವೋಲ್ಟೇಜ್ ಮತ್ತು ಕರೆಂಟ್ ಔಟ್ ಆಫ್ ಫೇಸ್ 90 ಡಿಗ್ರಿ ಇರುತ್ತೆ ಆ್ಯಕ್ಚುಲಿ. ಸೊ ಅಂದರೆ ಏನು ಎಲ್ಲ ಡಿಸ್ಕಸ್ ಮಾಡೋಣ ನಾವು. ಇಲ್ಲಿ ಕೆಪಾಸಿಟಿ ಯೂಶಲಿ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ π/2 ಅಂತ, ಅದೊಂದು ಇಂಪಾರ್ಟೆಂಟ್ ಡೆರೈವೇಷನು. ಇವೆಲ್ಲ ಅದನ್ನು ಅಪ್ಲಿಕೇಶನ್ ಮಾಡಿದ್ರೇ ನಿಮ್ಮ ಫ್ಯಾನ್ ಓಡ್ತಾ ಇರುತ್ತೆ. ದಟ್ ಇಸ್ ಅ ಬ್ಯೂಟಿ ಆಫ್ ಫಿಸಿಕ್ಸ್. ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ಯಾವತ್ತೇ ಆಗಲಿ ಏನೇ ಕಲ್ತ್ರೂ ಪ್ರಾಕ್ಟಿಕಲ್ ಆಗಿ ಕಲಿಬೇಕು. ಸೊ ನನಗೂ ಯೂಶಲಿ ಸ್ಟೂಡೆಂಟ್ಸ್ ಯಾವಾಗೂ ಸರ್ ಸಿಲೆಬಸ್ ಕಂಪ್ಲೀಟ್ ಮಾಡಿ ಹೇಳ್ತಾ ಇರ್ತಾರೆ. ಸಿಲೆಬಸ್ ಇಸ್ ನಾಟ್ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಲೈಕ್ what I did it. If you like it, definitely
put a like and then share with your friends, and thank you so much. Let's go for the first concept. Okay, first ಏನಪ್ಪ ಕೆಪಾಸಿಟರ್ ಅಂದ್ರೆ ವೆರಿ ಸಿಂಪಲ್. ನೀವು ಆಲ್ರೆಡಿ ನೋಡಿದ್ರೆ ಕೆಪಾಸಿಟರ್ ಅಂದ್ರೆ ಬೇಸಿಕಲಿ ಟು ನಥಿಂಗ್ ಬಟ್ ಟು ಕಂಡಕ್ಟರ್ ಸಪರೇಟ್ ಬೈ ಇನ್ಸುಲೇಟರ್ಸ್. ಅಂದರೆ ಏನು, ಎರಡು ಕಂಡಕ್ಟರ್ಸ್ ಇರುತ್ತೆ. ನಾನು ಡೆಫಿನೇಷನ್ಸ್ ಕೊಡೋದಿಲ್ಲ, ನೀವು ಹ್ಯಾವ್ ಟು ಮೇಕ್ ಡೌನ್ ಟೂ ಕಂಡಕ್ಟರ್ಸ್ ಸಪ್ರೇಟೆಡ್ ಬೈ ಇನ್ಸುಲೇಟರ್. ಇನ್ಸುಲೇಟರ್ ಅಂದರೆ ಹೇರ್ ಆಗಿರ್ಬೋದು, ಇಲ್ಲ ಯಾರೋ ಡಿಫ್ರೆಂಟ್ ಮೀಡಿಯಮ್ ಆಗಿರ್ಬೋದು ಆ್ಯಕ್ಚುಲಿ. ಓಕೆ, ಈಗ ಎರಡು ಕಂಡಕ್ಟರ್ ಅಲ್ವಾ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಐ ಆಮ್ ಗೋನ್ ಟು ಬೇಸಿಕಲಿ ಏನಾಗುತ್ತೆ, ಐ ಆಮ್ ಗೋನ್ ಟು ಬ್ರಿಂಗ್ ಸಮ್ ಚಾರ್ಜ್ ಫ್ರಮ್ ಹಿಯರ್ ಟು ಹಿಯರ್. ಇಲ್ಲಿಂದ ಇಲ್ಲಿ ಚಾರ್ಜ್ ತೊಗೊಂಬಂದಾಗ ಏನಾಗುತ್ತೆ, ಈಗ ಇಲ್ಲಿಂದ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಮಾಡ್ತೀನಿ, ಆಗ ಏನಾಗುತ್ತೆ, ಇದು ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ 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 ಪಾಸಿಟಿವ್, ಬಿಕಾಸ್ ಐ ಆಮ್ ಶಿಫ್ಟಿಂಗ್ ಎಲೆಕ್ಟ್ರಾನ್ಸ್ ಫ್ರಮ್ ಹಿಯರ್ ಟು ಹಿಯರ್. ಇದು ನೆಗೆಟಿವ್ ಆಗುತ್ತೆ ಆ್ಯಕ್ಚುಲಿ. ಅಟ್ ದ ಸೇಮ್ ಟೈಮ್ ದೇರ್ ಇಸ್ ಸಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ ಡೆವಲಪ್. ಯೂಶಲಿ ನೀವು you are charging a capacitor. You capacitor charge ಮಾಡಿ giving some voltage and therefore it got charged. So there is some charge here and there is some ಪ್ಲಸ್ ಕ್ಯೂ ತಗೊಂಡ್ರೆ ಇಲ್ಲಿ ಮೈನಸ್ ಕ್ಯೂ ತಗೊಂಡಾಗ ಇಲ್ಲಿ ವೋಲ್ಟೇಜ್. ಸೊ ಕಾಮನ್ ಸೆನ್ಸ್ ಅಲ್ವಾ, ಇದೇ ಕೆಪಾಸಿಟರ್ ಸಿಂಪಲ್, ಇದು ಸಿಂಪ್ಲೆಸ್ಟ್ ಡಯಾಗ್ರಾಮ್. ಆದರೆ ಇಲ್ಲಿ ಈ ಥರ ಎಲ್ಲೂ ಇರೋದಿಲ್ಲ ಆಯಿತಾ. ಸೊ ಇದು ಪ್ರಿನ್ಸಿಪಲ್ ಇದು ಆಯಿತಾ. ನೀವು ಅಪ್ಲಿಕೇಶನ್ ಫ್ಯಾಬ್ರಿಕೇಶನ್ ಇಸ್ ಡಿಫ್ರೆಂಟ್, ಪ್ರಿನ್ಸಿಪಲ್ ಇಸ್ ಡಿಫ್ರೆಂಟ್, ಥಿಯರಿ ಇಸ್ ಡಿಫ್ರೆಂಟ್, ಬ್ರಿಂಗಿಂಗ್ ದ ಪ್ರಾಡಕ್ಟ್ ಇಸ್ ಡಿಫ್ರೆಂಟ್. ನೀವು ರಿಯಲ್ ಇಂಜಿನಿಯರಿಂಗ್ ಮಾಡಿ ಅಂತ ತೊಗೊಂಡ್ರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಯು ಯೂಸ್ ದ ಪ್ರಿನ್ಸಿಪಲ್ ಆ್ಯಂಡ್ ಗೆಟ್ ದ ಅಪ್ಲಿಕೇಶನ್. ದಟ್ಸ್ ವಾಟ್ ಯು ಸ್ಟಡಿ ಇನ್ ಯುವರ್ ಇಂಜಿನಿಯರಿಂಗ್. ಓಕೆ, ಸೊ ಕೆಪಾಸಿಟರ್ ಅಲ್ವಾ, ಇದು ವೋಲ್ಟೇಜ್ ಇರುತ್ತೆ. ಈಗ ಸೊ ಅಷ್ಟೇ ಕೆಪಾಸಿಟರ್ ಇಸ್ ನಥಿಂಗ್ ಬಟ್ ಟೂ ಕಂಡಕ್ಟರ್ ಸಪರೇಟ್ ಬೈ ಇನ್ಸುಲೇಟಿಂಗ್ ಮೀಡಿಯಾ. ಇಲ್ಲಿ ಹೇರ್ ಇದೆ. ಸೊ ಎಲ್ಲ ಮೀಡಿಯಮ್ಗೂ ಒಂದು ವ್ಯಾಲ್ಯೂ ಇರುತ್ತೆ, ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳ್ತೀವಿ. ಹೇರ್ ತೊಗೊಂಡಾಗ ಎಪ್ಸಿಲಾನ್ ಇರುತ್ತೆ, ಬೇರೆ ಮೆಟೀರಿಯಲ್ ತೊಗೊಂಡ್ರೆ ಎಪ್ಸಿಲಾನ್ ಇರುತ್ತೆ. ಅದರದ್ದು ರೇಷಿಯೋನೇ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹೇಳ್ತೀವಿ. ಅದರ ರೇಷಿಯೋ ತೊಗೊಂಡಾಗ ಕೆ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಬೈ ಎಪ್ಸಿಲಾನ್ ನಾಟ್ ಬಂದು ನಿಮಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಫಾರ್ ಎವ್ರಿ ಮೆಟೀರಿಯಲ್ ಇಟ್ಸ್ ಲೈಕ್ ಸ್ಪೆಸಿಫಿಕ್ ಗ್ರಾವಿಟಿ ಅಂದ್ರೆ ಏನು, ಡೆನ್ಸಿಟಿ ಆಫ್ ಸಮ್ ಸಬ್ಸ್ಟೆನ್ಸ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಅಂತ. ಯು ಸೇ ಮರ್ಕ್ಯೂರಿ ಇಸ್ 13.6, ದಟ್ ಮೀನ್ಸ್ 13.6 ಟೈಮ್ಸ್ ಹೆವಿಯರ್ ದ್ಯಾನ್ ದ ಡೆನ್ಸಿಟಿ ಆಫ್ ವಾಟರ್ ಅಂತ. ಈ ರೀತಿ ಇದೆಲ್ಲ ನೀವು KCET ತುಂಬ ಅರ್ಥ ಮಾಡ್ಕೊಬೇಕು. ಬಟ್ ಇಟ್ಸ್ ಓಕೆ, ವೆನ್ ಕಮ್ಸ್ ಟು PUC ದೇ ಡೋಂಟ್ ಆಸ್ಕ್ ಎನಿ ಸಚ್ ಕ್ವಶನ್ಸ್ ಆ್ಯಕ್ಚುಲಿ. ಬಟ್ ಇಲ್ಲಿ ಈ ಥರ ಏನಾಗುತ್ತೆ, ಇನ್ನು ಡೆಫಿನೇಷನ್ ಕೆಪಾಸಿಟನ್ಸ್ ಇಲ್ಲಿ ಏನಾಗುತ್ತೆ, ಯು ಅಪ್ಲೈಡ್ ಸಮ್ ವೋಲ್ಟೇಜ್, ಯು ಗಾಟ್ ಸಮ್ ಇಲ್ಲಿ ವೋಲ್ಟೇಜ್ ಅಪ್ಲೈ ಮಾಡಿ ಸಮ್ ಚಾರ್ಜ್ ಬಂತು. ಸೊ ಎಷ್ಟು ಚಾರ್ಜ್ ಬರುತ್ತೆ ಒಂದು ಇಮ್ಯಾಜಿನ್, ಈಗ ನೀವು 5 ವೋಲ್ಟ್ಸ್ಗೆ ಇಮ್ಯಾಜಿನ್ ದೇರ್ ಇಸ್ ಎ ಕೆಪಾಸಿಟರ್, ಅದಕ್ಕೆ ನೀವು 5 ವೋಲ್ಟ್ಸ್ಗೆ ನಿಮಗೆ 10 ಕೂಲಮ್ಸ್ ಆಫ್ ಚಾರ್ಜ್ ಬಂತು. ಅದೇ ಇನ್ನೊಂದು ಕೆಪಾಸಿಟರು ಬರೀ 1 ವೋಲ್ಟ್ಗೆ ನಿಮಗೆ ಮೇ ಬಿ 20 ಕೂಲಮ್ಸ್ ಆಫ್ ಚಾರ್ಜ್ ಬಂತು. ಆಬ್ವಿಯಸ್ಲಿ ಇದು ಕೆಪಾಸಿಟನ್ಸ್ ಜಾಸ್ತಿ ಅಲ್ವಾ. ಬೇಸಿಕಲಿ ವಾಟ್ಸ್ ಎ ಕೆಪಾಸಿಟರ್ ಬೇಸಿಕಲಿ ಸ್ಟೋರ್ಸ್ ದ ಎನರ್ಜಿ. ಅರ್ಥ ಮಾಡ್ಕೊಳ್ಳಿ, ಸ್ಟೋರ್ಸ್ ದ ಎನರ್ಜಿ, ಸ್ಟೋರ್ಸ್ ಎಲೆಕ್ಟ್ರಿಕಲ್ ಎನರ್ಜಿ. ಇಟ್ ಸ್ಟೋರ್ಸ್ ಎಲೆಕ್ಟ್ರಿಕಲ್ ಎನರ್ಜಿ. ನೀವು ಅದನ್ನ ವೋಲ್ಟೇಜ್ ಕೊಡಿದ ತಕ್ಷಣ ಎನರ್ಜಿ ಸ್ಟೋರ್ ಮಾಡ್ಕೊಳುತ್ತೆ. ನಿಮ್ಗೆ ಯಾವಾಗ ಬೇಕೋ ಆಗ ಬಿಡುತ್ತೆ ಆ್ಯಕ್ಚುಲಿ ಅದು, ಆಯಿತಾ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನೀವು AC/DC ಕನ್ವರ್ಷನ್ ಕೂಡ ಕೆಪಾಸಿಟರ್ ಯೂಸ್ ಮಾಡ್ತೀವಿ, ಕೆಪಾಸಿಟರ್ ಫಿಲ್ಟರ್ ಸರ್ಕ್ಯೂಟ್ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ. ಅದೆಲ್ಲ ನಿಮ್ಗೆ ಬರುತ್ತೆ ಸ್ಲೋ ಆಗಿ. ಸೆಮಿ ಕಂಡಕ್ಟರ್ ಡಿವೈಸಸ್ ಬರುತ್ತೆ ನಿಮಗೊಂದು ರೆಕ್ಟಿಫೈರ್ಸ್ ಅಂತ, ಅಲ್ಲಿ ಯೂಸ್ ಮಾಡ್ತೀವಿ ಆಯಿತಾ. ಸೊ ಡೋಂಟ್ ವರಿ ಅಬೌಟ್ ಇಟ್, ಕಮ್ ಬ್ಯಾಕ್. ಓಕೆ, ಇದು ಬೇಸಿಕ್ಸ್. ಇದು ಬಂದು 1 ವೋಲ್ಟೇಜ್ಗೆ 20 ಕೂಲಮ್ಸು, ಇದು ಬಂದು 5 ವೋಲ್ಟೇಜ್ಗೆ 10 ಕೂಲಮ್ಸು ಚಾರ್ಜ್ ಸ್ಟೋರ್ ಮಾಡುತ್ತೆ. ಅಂದರೆ ಆಬ್ವಿಯಸ್ಲಿ ಇದು ಕೆಪಾಸಿಟೆನ್ಸ್ ಜಾಸ್ತಿ ಅಲ್ವಾ. ಸೊ ಕೆಪಾಸಿಟೆನ್ಸ್ ಅಂದರೆ ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್. ಸಿ ಅಂದರೆ ಕೆಪಾಸಿಟೆನ್ಸ್. ಒಂದು ಲೇ ಮ್ಯಾನ್ ವರ್ಡ್ಸಲ್ಲಿ ಯಾರಿಗಾದ್ರು ನೀವು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಕೆಪಾಸಿಟೆನ್ಸ್ ಅಂದರೆ ಏನಪ್ಪ ಅಂದರೆ ವೆರಿ ಸಿಂಪಲ್, ಹೌ ಮಚ್ ಚಾರ್ಜ್ ಇಟ್ ಸ್ಟೋರ್ಸ್ ಫಾರ್ ಎ ಗಿವನ್ ಪೊಟೆನ್ಷಿಯಲ್. ನೀವು ಪೊಟೆನ್ಷಿಯಲ್ ಆಗ್ತಾಗ ವೋಲ್ಟೇಜ್ ಡಿಫ್ರೆನ್ಸ್ ಕೊಟ್ಟಾಗ ಎಷ್ಟು ಚಾರ್ಜ್ ಸ್ಟೋರ್ ಮಾಡ್ಕೊಳುತ್ತೆ, ಅದು ಕೆಪಾಸಿಟೆನ್ಸ್. ಅಷ್ಟೇ ಸಿಂಪಲ್. ಅದು ನಿಮ್ಮ ಬುಕ್ಕಲ್ಲಿ ಯಾವುದೋ ಡೆಫಿನೇಷನ್ ಇರುತ್ತೆ, ಇಲ್ಲ ನಿಮ್ಮ ಲೆಕ್ಚರ್ಸ್ ಡೆಫಿನೇಷನ್ ಕೊಡಿದ್ರೆ ಅದನ್ನ ಫಾಲೋ ಮಾಡಿ. ಬಟ್ ಇಟ್ ಇಸ್ ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಡಿಫೈನ್ ಕೆಪಾಸಿಟೆನ್ಸ್ ಕೇಳಿದ್ರೆ ಕೆಪಾಸಿಟೆನ್ಸ್ ಕ್ಯಾನ್ ಬಿ ಡಿಫೈನ್ಡ್ as what is this is nothing but the charge stored in a capacitor divided by potential difference across the capacitor. ಆ ರೀತಿ ಬರೀಬಹುದು ಬೇಕಾದ್ರೆ. C is equal to Q by V, or you can say Q is equal to CV ಅಂತ ಕೂಡ ನೀವು ಬರೀಬಹುದು. ಕೆಲವೊಂದು ಬುಕ್ಕಲ್ಲಿ what they say Q is proportional to V and therefore the Q by V is always a constant. That constant is called capacitance. ಆ ರೀತಿ ಕೂಡ ನೀವು ಹೇಳ್ಬೋದು. ಆಬ್ವಿಯಸ್ಲಿ ಚಾರ್ಜ್ ಜಾಸ್ತಿ ಆದರೆ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ. ಅದನ್ನ Q is proportional to V, the ratio of Q by V is called capacitance. ಯಾವ ರೀತಿ ಬೇಕಾದ್ರೂ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಕೆಪಾಸಿಟರ್ ಅಂದ್ರೆ ಏನು? ಕೆಪಾಸಿಟರ್ ಇಸ್ ನಥಿಂಗ್ ಬಟ್ ಡೈಎಲೆಕ್ಟ್ರಿಕ್. ಇಟ್ಸ್ ಬೇಸಿಕಲಿ 2 ಕಂಡಕ್ಟಿಂಗ್ ಮೀಡಿಯಾ ಸಪರೇಟೆಡ್ ಬೈ ಅನ್ ಇನ್ಸುಲೇಟರ್. ಆ್ಯಂಡ್ ದೆನ್ ಬೇಸಿಕಲಿ ನಂತರ ಕೆಪಾಸಿಟರ್ ಸ್ಟೋರ್ಸ್ ದ ಎನರ್ಜಿ, ಸ್ಟೋರ್ಸ್ ಎಲೆಕ್ಟ್ರಿಕಲ್ ಎನರ್ಜಿ. ಇದು ತುಂಬ ಅಪ್ಲಿಕೇಶನ್ ಲೆವೆಲ್, ತುಂಬ ಕಡೆ ಅಪ್ಲಿಕೇಶನ್ ಇರುತ್ತೆ. ಎಲ್ಲ ಕಡೆನೂ ನಾವು ಕೆಪಾಸಿಟರ್ಸ್ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್. ಬಟ್ ಕೆಪಾಸಿಟೆನ್ಸ್ ಅಂದರೆ ಏನು? ಇಟ್ಸ್ ಜಸ್ಟ್ ನಥಿಂಗ್ ಬಟ್ ದ ರೇಷಿಯೋ ಆಫ್ ದ Q ಡಿವೈಡೆಡ್ ಬೈ V. ಅಂದರೆ ಜಾಸ್ತಿ ಕೆಪಾಸಿಟೆನ್ಸ್ ಇದ್ದರೆ ಅದರದ್ದು ಜಾಸ್ತಿ ಎನರ್ಜಿ ಸ್ಟೋರ್ ಮಾಡುತ್ತೆ. ಇಟ್ಸ್ ಎ ಗುಡ್ ಫಾರ್ ಅಸ್ ಆ್ಯಕ್ಚುಲಿ. ಈಗ ನಮ್ಮದು ಫ್ಯಾನ್ ಕೆಪಾಸಿಟರ್ ನಾನು ತೋರಿಸ್ಕೊಂಡು ಫ್ಯಾನ್ ಕೆಪಾಸಿಟರು ಇದ್ರದ್ದು 25 ಮೈಕ್ರೋ ಫ್ಯಾರೆಡ್. ಫ್ಯಾರೆಡ್ ಅಂದರೆ ಏನೀಗ? ದ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಇಸ್ ಕಾಲ್ಡ್ as ಫ್ಯಾರೆಡ್. ಇದನ್ನು ನಾವು ಫ್ಯಾರೆಡ್ ಅಂತ ಹೇಳ್ತೀವಿ. ಯೂನಿಟ್ ಆಫ್ ಕೆಪಾಸಿಟೆನ್ಸ್ ವಾಟ್? ಫ್ಯಾರೆಡ್.
ಇಲ್ಲಿ ಸೊ ಫ್ಯಾರಡ್ ಅಂದರೆ ನೀವು ಎಕ್ಸಾಂಪಲ್ ಕೇಳ್ತಾರೆ ಡಿಫೈನ್ 1 ಫ್ಯಾರಡ್ ಅಂತ. ಇಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ನೀವು ಇಫ್ ಯು ವಾಂಟ್ ಡಿಫೈನ್ 1 ಫ್ಯಾರಡ್ ಇಸ್ ವೆರಿ ಸಿಂಪಲ್. ಸೊ ಪುಟ್ ವಿ ಆಸ್ 1 ವೋಲ್ಟ್ ಅಂದರೆ, so you can just see the amount of just they can also define 1 farad. 1 farad is defined as the amount of charge required to rise a potential difference of 1 volt. ಅಂದ್ರೆ ಎಷ್ಟು ಚಾರ್ಜ್ ಹಾಕಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ 1 ವೋಲ್ಟ್ ಆಗುತ್ತೆ. ನೋಡಿ ಸಿ ಇಸ್ ಇಕ್ವಲ್ ಟು ಕ್ಯೂ ಬೈ ವಿ ಅಲ್ಲಪ್ಪ. ಸೊ ವಿ ಇಸ್ ಇಕ್ವಲ್ ಟು 1 ಆಗಿದ್ರೆ ಏನಾಗುತ್ತೆ, ಸಿ ಇಸ್ ಇಕ್ವಲ್ ಟು ಕ್ಯೂ ಆಗುತ್ತೆ. ಯಾಕಂದ್ರೆ ಇಲ್ಲಿ 1 ಇದೆಯಲ್ವಾ, ಅರ್ಥ ಇದಲ್ವಾ, ಇಲ್ಲಿ 1 ಇರೋದ್ರಿಂದ ಸಿ ಇಸ್ ಇಕ್ವಲ್ ಟು ಕ್ಯೂ. ದಟ್ ಮೀನ್ಸ್ ಇಸ್ ಅಮೌಂಟ್ ಆಫ್ ಚಾರ್ಜ್ required to rise the potential difference across the across this conductors by 1 volt ಅಂತ. That is called as 1 farad. So definition ಏನಾಗುತ್ತೆ ಇದ್ರು ಫ್ಯಾರಡ್ ಅಂತ ಯೂನಿಟ್. ಅದು ಯೂನಿಟ್ ಇಸ್ ನಥಿಂಗ್ ಬಟ್ ಫ್ಯಾರಡ್. ನೀವು ಅನ್ಕೊಂಡಿರೋ ಸರ್ ಏನು ಸರ್ 1 ಫ್ಯಾರಡ್ ಅಲ್ವಾ, ಇದು ಬಂದು 25 ಮೈಕ್ರೋ ಫ್ಯಾರಡ್ ಅಲ್ವಾ ಸರ್, ತುಂಬ ಕಡಿಮೆ ಅಲ್ವಾ ಇದು? ನಾಟ್ 25, ಐ ಆಮ್ ವೆರಿ ಸಾರಿ, ಇಟ್ಸ್ 2.5 ಮೈಕ್ರೋ ಫ್ಯಾರಡ್. ಐ ಥಿಂಕ್ ಇಟ್ ಇಸ್ ಫ್ಯಾನ್ ಯೂಶಲಿ ಬಂದು 2.5 ಮೈಕ್ರೋ ಫ್ಯಾರಡ್. ಐ ಥಿಂಕ್ ಐ ರೋಟ್ 2.5 MFD. ತುಂಬ ಕಡಿಮೆ ಇದು 2.5 ಮೈಕ್ರೋ. ಇದಕ್ಕೆ ಅಷ್ಟೊಂದು ಪ್ಲೇಟು. ಐ ಮೀನ್ you saw that, no? I've shown this, no, for you. ತೋರಿಸಲ್ಲ ನಿಮಗೆ ಇದು ಎಷ್ಟು ಇದೆ, ನಥಿಂಗ್ ಇಸ್ ಜಸ್ಟ್ ಐ ರಿಮೂವ್ 10%. ಈ ಥರ ಎಷ್ಟೊಂದು ರೋಲ್ ಇದೆ. ಈ ರೋಲ್ ತೆಗೆದ್ರೆ ಬರ್ತಾನೆ ಇರುತ್ತೆ ಆ್ಯಕ್ಚುಲಿ. ಐ ಕ್ಯಾನ್ ಜಸ್ಟ್ ಕೀಪ್ ರಿಮೂವಿಂಗ್ ದಿಸ್. ಅಂದರೆ ಒಂದು 2.5 ಮೈಕ್ರೋ ಅಂದ್ರೆ ಎಷ್ಟು, 10⁻⁻6 ಅಲ್ವಾ? ಅಷ್ಟೊಂದಕ್ಕೆ ಇಷ್ಟೊಂದು ಬೇಕಾ? ಇನ್ಫ್ಯಾಕ್ಟ್ ನಾವು ಯಾವತ್ತೇ ಆಗಲಿ ಕೆಪಾಸಿಟೆನ್ಸ್ನ ವಿ ಮೆಷರ್ ಇನ್ ಟರ್ಮ್ಸ್ ಆಫ್ ಮೈಕ್ರೋ ಫ್ಯಾರೆಡ್, ಪಿಕೋ ಫ್ಯಾರೆಡ್ ಆ್ಯಂಡ್ ಇವನ್ ನ್ಯಾನೋ ಫ್ಯಾರೆಡ್, NF ಆ ರೀತಿ ಎಡ್ಡಿ ಬಿಟ್ಬಿಡಿ. ಸೊ ಮೈಕ್ರೋ ಫ್ಯಾರೆಡ್ ನಾವು ಈ ರೀತಿ ರೆಫರ್ ಮಾಡ್ತೀವಿ. ಸೊ ವಿ ರೈಟ್ ಮೈಕ್ರೋ ಫ್ಯಾರೆಡ್ ಆ್ಯಂಡ್ ನ್ಯಾನೋ ಫ್ಯಾರೆಡ್ ಆ್ಯಂಡ್ ಪಿಕೋ ಫ್ಯಾರೆಡ್. ಅಂದರೆ ತುಂಬ ಕಡಿಮೆ ಕೆಪಾಸಿಟೆನ್ಸ್. ನಿಮಗೆ ಎಕ್ಸಾಮಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಐ ಸಿ ಸಮ್ ಸ್ಟೂಡೆಂಟ್ಸ್ ಎಕ್ಸಾಮಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ ಬರ್ತವೆ PUCಯಲ್ಲಿ, ಬೋರ್ಡ್ ಎಕ್ಸಾಮ್ ಆಗಲಿ CET ಆಗಲಿ, ಕಾಮನ್ ಸೆನ್ಸ್ ಯೂಸ್ ಮಾಡೋಕ್ಕಲ್ವಾ, ಆನ್ಸರ್ ಅವ್ರಿಗೆ 2 ಫ್ಯಾರಡ್ ಬರ್ತಾ ಇರುತ್ತೆ. ಅಲ್ಲಿ ಕೊಟ್ಟಿರೋ ಡೈಮೆನ್ಷನ್ ಬಗ್ಗೆ 2 ಫ್ಯಾರಡ್ ಅಂದರೆ ಇಂಪಾಸಿಬಲ್ ಬರೋದು ಆ್ಯಕ್ಚುಲಿ. ಐ ಟೆಲ್ ಯು ವೈ ಇಟ್ಸ್ ಇಂಪಾಸಿಬಲ್ ವೆನ್ ಐ ಡಿರೈವ್ ಎಕ್ಸ್ಪ್ರೆಸ್ ಫಾರ್ ದಿಸ್. ಈಗ ನೆಕ್ಸ್ಟ್ ಡಿರೈವೇಷನ್ ಮಾಡಿದ್ರೆ ಗೊತ್ತಾಗುತ್ತೆ, ಒಂದು ಫಾರ್ಮುಲಾ ಬರುತ್ತೆ. ಓಕೆ, ಇಲ್ಲಿ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಕೆಪಾಸಿಟರ್ ಆ್ಯಂಡ್ ಎನರ್ಜಿ ಸ್ಟೋರೇಜ್. ಕೆಪಾಸಿಟರ್ ಅಂದರೆ ಏನು, ಕೆಪಾಸಿಟರ್ ಅಂದರೆ ಏನು, ಕೆಪಾಸಿಟೆನ್ಸ್ ಅಂದರೆ ಏನು, ಮತ್ತು ಡೆಫಿನೇಷನ್ ಆಫ್ 1 ಮೈಕ್ರೋ ಫ್ಯಾರೆಡ್ ಆ್ಯಂಡ್ ದ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ C is equal to Q by V. ಇಷ್ಟು ಅರ್ಥ ಆದರೆ ಈಗ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಕಾಲ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ನಿಮ್ಮ PUCಯಲ್ಲಿ ಯಾರು PUC ಎಕ್ಸಾಮ್ ಬರೀತೀರಲ್ವಾ, ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್. ಈಗ ಏನು ಡಿರೈವೇಷನ್ ಅಂದರೆ, ಈಗ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಎಕ್ಸಾಂಪಲ್ ಕೇಳ್ತಾರೆ. ಇದು ಪ್ಯಾರಲಲ್ ಪ್ಲೇಟ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ಓಕೆನಾ, ಈಗ ಏನಾಗುತ್ತೆ ಅಂದರೆ ಇಲ್ಲಿ, ಸೊ ಇವಾಗ ಗೋನ್ ಟೇಕ್ 2 ಪ್ಯಾರಲಲ್ ಪ್ಲೇಟ್ಸ್. ನಾನು ತೋರಿಸಿದೆ ನಿಮಗೆ, ನಾನೇನು ಬಿಗಿನಿಂಗ್ ತೋರಿಸಿದ್ನಲ್ಲ ಅದು ರೋಲ್ಡ್, ಅದನ್ನ ಪ್ಲೇಟ್ ರೋಲ್ ಮಾಡ್ಕೊಂಡು ತೊಗೊಳ್ತಾರೆ. ಇಲ್ಲಿ ನಾವು ಜಸ್ಟ್ 2 ಪ್ಲೇಟ್ ತೊಗೊತಾ ಇದ್ದೀವಿ, ಒಂದು ಪಾಸಿಟಿವ್ ಪ್ಲೇಟು, ಇನ್ನೊಂದು ನೆಗೆಟಿವ್ ಪ್ಲೇಟಿಗೆ ತೊಗೋಣ. ಸೊ ಇದು ಬಂದು ಪಾಸಿಟಿವ್ ಚಾರ್ಜ್ ತೊಗೋಣ. ಯು ಕ್ಯಾನ್ ರೆಫರ್ ಆಲ್ ದ ಡಯಾಗ್ರಾಮ್ಸ್ ಫ್ರಮ್ ದ NCERT ಏನು ಕೊಟ್ಟಿರೋ ಅದೇ ಡಯಾಗ್ರಾಮ್ ಬರೀಬೋದು ನೀವು. ಓಕೆ, ಈಗ ಏನಾಗುತ್ತೆ, ಐ ನೀಡ್ ಟು ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್. ನಂಗೆ ಆಲ್ರೆಡಿ ಗೊತ್ತು ಕೆಪಾಸಿಟೆನ್ಸ್ C is equal to Q by V ಅಂತ. ಆದರೆ ಐ ನೀಡ್ ಟು ಗೆಟ್ ಅ ಎಕ್ಸ್ಪ್ರೆಷನ್ ಫಾರ್. ನಾನು ತುಂಬ ಸಿಂಪಲಾಗಿ ಹೇಳ್ತೀನಿ ನಿಮಗೆ, ಬಟ್ ಯು ಹ್ಯಾವ್ ಟು ಲರ್ನ್. ನೀವು ಆಬ್ವಿಯಸ್ಲಿ ಏನಲ್ಲ, ಯಾವುದೇ ಡಿರೈವೇಷನ್ PUCಯಲ್ಲಿ ಕೇಳಿದ್ರೆ ಅದಕ್ಕೆ ಸ್ವಲ್ಪ ನೀವು ಇನಿಷಿಯಲಿ ಬರೀಬೇಕು. ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿಚ್ ಇಸ್ ಸಪ್ರೇಟ್ ಬೈ ಡಿಸ್ಟೆನ್ಸ್ D ಆ್ಯಂಡ್ ಏರಿಯಾ ಆಫ್ ದ ಪ್ಲೇಟ್ ಆಸ್ A ಅಂತ ಸ್ಟೇಟ್ಮೆಂಟ್ಸ್ ಬರೀಬೇಕು ನೀವು. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಂತರ ಐ ನೀಡ್ ಟು ಫೈಂಡ್ ಬೇಸಿಕಲಿ ಕೆಪಾಸಿಟೆನ್ಸ್ C is equal to Q by V. ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಸೊ ಐ ನೀಡ್ ಟು ಫೈಂಡ್, ಇಫ್ ಐ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಯರ್, ಸೊ ಬೇಸಿಕಲಿ ಇದು ವೋಲ್ಟೇಜ್ V ನನಗೆ ಗೊತ್ತು, ಬಟ್ ಐ ನೀಡ್ ಟು ಗೆಟ್ ಎಕ್ಸ್ಪ್ರೆಷನ್. ಇದಕ್ಕೆ ಎಕ್ಸ್ಪ್ರೆಷನ್ ಬಂದು ದೇರ್ ಇಸ್ ಒನ್ ಎಕ್ಸ್ಪ್ರೆಷನ್. ಐ ಟೆಲ್ ಯು ವಾಟ್ ಇಸ್ ಎಕ್ಸ್ಪ್ರೆಷನ್. ಲೆಟ್ಸ್ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಒನ್. ಇಲ್ಲಿ ನಾನು 3 ರೀಜನ್ ತೊಗೊತೀನಿ. ಒಂದು ದಿಸ್ ರೀಜನ್ 1 ಅಂತ ತೊಗೋಣ, ರೀಜನ್ 2 ಅಂತ ತೊಗೋಣ, ರೀಜನ್ 3 ಅಂತ ತೊಗೋಣ. ಇದನ್ನೆಲ್ಲ ನೀವು ಸ್ಟೇಟ್ಮೆಂಟ್ಸಾಗಿ ಬರೀಬೇಕು. ಬರೆದ್ರೆ 1 ಪೇಜ್ ಹೋಗುತ್ತೆ. ಅರ್ಥ ಮಾಡೋದು ತುಂಬ ಈಸಿ. ಯಾವುದೇ ಡಿರೈವೇಷನ್ಸು ತುಂಬ ಕಡಿಮೆ ಅರ್ಥ ಮಾಡ್ಕೊಂಡ್ರೆ. ಬಟ್ ಬರೀಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಬರೀಬೋದು. 1 ಪೇಜ್ ಬರೀ, 2 ಪೇಜ್ ಬರೀ, 3 ಪೇಜ್ ಬರೀ, ನಿಮಗೆ ಟೈಮ್ ಇದೆ ಅಂದರೆ. ಎಕ್ಸಾಮ್ ಫುಲ್ ಅದನ್ನೇ ಬರೀರಿ. ಸೊ ನೋ ಇಶ್ಯೂಸ್. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ತೊಗೋಣ, ಇಲ್ಲಿ ತೊಗೋಣ ಆ್ಯಕ್ಚುಲಿ. ಓಕೆನಾ, ಈಗ ನಿಮ್ಗೆ ಗೊತ್ತಿದೆ, ನಾನೇ ಡಿರೈವೇಷನ್ ಮಾಡಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಇನ್ಫೈನಿಟ್ಲಿ ಚಾರ್ಜ್ ಪ್ಲೇಟ್ ಒಂದು ಡಿರೈವೇಷನ್ ಮಾಡಿದ್ವಿ ಫಸ್ಟ್ ಚಾಪ್ಟರಲ್ಲಿ. ನಾನೇ ನಿಮಗೆ ಟೀಚ್ ಮಾಡಿದ್ದೀನಿ. ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಅಂತ ಇದು ಡಿಸ್ಕಸ್ ಮಾಡಿದ್ವಿ. ಇಟ್ ಇಸ್ ಡ್ಯೂ ಟು ಆನ್ ಇನ್ಫೈನಿಟ್ಲಿ ಯೂನಿಫಾರ್ಮ್ಲಿ ಚಾರ್ಜ್ ಇನ್ಫೈನಿಟ್ಲಿ ಶೀಟ್ ಅಂತ ಒಂದು ಡಿಸ್ಕಸ್ ಮಾಡಿದ್ವಿ, ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅಲ್ಲಿ. ಈ ಫಾರ್ಮ್ನ ನಾವು ಯೂಸ್ ಮಾಡ್ಕೊಬೇಕಿಲ್ಲಿ. ಈಗ
ಇಲ್ಲಿ ನೋಡಿ, ಯಾವತ್ತೇ ಅರ್ಥ ಮಾಡ್ಕೊಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇದೆಯಲ್ವಾ ಇಲ್ಲಿ, ಈಗ ನಾನು ಟೆಸ್ಟ್ ಪಾಸಿಟಿವ್ ಚಾರ್ಜ್ ಇಡೋಣ. ನಾವು ಯಾವತ್ತೇ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡೋಕ್ಕಾದ್ರೆ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಇರ್ತೀವಿ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇಟ್ಟಾಗ ಏನಾಗುತ್ತೆ, ಈ ಪಾಸಿಟಿವ್ ರಿಪಲ್ ಮಾಡುತ್ತೆ, ಅಂದರೆ ಹಿಂಗ್ ಹೋಗುತ್ತೆ ಡೈರೆಕ್ಷನಲ್ಲಿ. ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೇಕು ನೀವು, ಎರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಬಂದು ಸಿಗ್ಮಾ ಬೈ 2 ನೋಡಿ ಇರುತ್ತೆ, ಇಲ್ಲೂ ಬಂದು ಸಿಗ್ಮಾ ಬೈ 2 ನೋಡಿರುತ್ತೆ. ಎರಡು ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ನಾವು ಇಲ್ಲಿ ತಗೊಂಡಾಗ ಪ್ಲಸ್ ಪ್ಲಸ್ ವಿಲ್ ರಿಪಲ್, ಈ ಪ್ಲೇಟು ಇದನ್ನ ಪುಷ್ ಮಾಡುತ್ತೆ, ಈ ಪ್ಲೇಟು ಇದನ್ನ ಅಟ್ರಾಕ್ಟ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ಕೊಡಿ ಏನು ಕ್ಯಾನ್ಸಲ್ ಆಗುತ್ತೆ ಅಂತ. ಇಲ್ಲೂ ಅದೇ ರೀತಿ ಸಿಗ್ಮಾ ಬೈ 2 ಸಿಗ್ಮಾ ಬೈ 2 ತಗೊಂಡಾಗ ಎರಡು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಬಟ್ ಸೆಂಟ್ರಲ್ ತಗೊಳ್ಳಿಯ, ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇಟ್ಟಾಗ ಪ್ಲಸ್ ಪ್ಲಸ್ ವಿಲ್ ರಿಪಲ್, ಪ್ಲಸ್ ಮೈನಸ್ ವಿಲ್ ಅಟ್ರಾಕ್ಟ್. ಅಂದರೆ ಏನು, ಎರಡು ಒಂದೇ ಡೈರೆಕ್ಷನ್ ಇದೆ ಇಲ್ಲಿ. ಅಂದರೆ there is a net electric field inside the capacitor, but there is no electric field outside the capacitor. ಇಲ್ಲ ಅರ್ಥ ಇದಲ್ವಾ? ಸೊ ಅಂದರೆ ಈ ರೀತಿ ಇರುತ್ತೆ. ದಿಸ್ ಇಸ್ ವಾಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಎಷ್ಟು ಎಲೆಕ್ಟ್ರಿಕ್ ಫೀಲ್ಡು, ಎರಡು ಆ್ಯಡ್ ಮಾಡಬೇಕು. ಡ್ಯೂ ಟು ದಿಸ್ ಇಟ್ ಇಸ್ ಸಿಗ್ಮಾ ಬೈ 2 ಡ್ಯೂ ಟು ದಿಸ್ ಇಟ್ ಇಸ್ ಸಿಗ್ಮಾ ಬೈ 2 ಎರಡು ಆ್ಯಡ್ ಮಾಡಬೇಕು. ಡೈರೆಕ್ಷನ್ ತುಂಬ ಇಂಪಾರ್ಟೆಂಟು. ನೀವು ಹೇಳ್ಬೋದು ಸರ್, ಇಲ್ಲಿ ಪಾಸಿಟಿವ್ ಸೈಡ್ ಇದೆ ಪ್ಲಸ್ ಸಿಗ್ಮಾ, ನೆಗೆಟಿವ್ ಸೈಡ್ ಇದೆ ಮೈನಸ್ ಸಿಗ್ಮಾ, ಎರಡು ಆ್ಯಡ್ ಮಾಡಿದ್ರೆ 0 ಆಗುತ್ತಲ್ವಾ ಅಂತ. ಹಂಗಂತಲ್ಲ. ಸಿ ವಿ ಆರ್ ಗೆಟಿಂಗ್ ಡೈರೆಕ್ಷನ್ ಕನ್ಸಿಡರಿಂಗ್ ದ ಸೈನ್, ಕನ್ಸಿಡರಿಂಗ್ ದ ಚಾರ್ಜ್ ಪ್ಲಸ್ ಆ್ಯಂಡ್ ಮೈನಸ್ ಅಂತ. ಸೊ ಅಗೇನ್ ಐ ಟೋಲ್ಡ್ ಸೇಮ್ ಥಿಂಗ್ ಈವನ್ ವೆನ್ ಐ ಡಿರೈವ್ಡ್ ಇನ್ ಅದರ್ ಡಿರೈವೇಷನ್ಸ್. ನೀವು ಅರ್ಥ ಮಾಡ್ಕೊಬೇಕು, ಯು ಹ್ಯಾವ್ ಟು ಅಪ್ಲೈ, ಬಿಕಾಸ್ ಕನ್ಸಿಡರಿಂಗ್ ಪಾಸಿಟಿವ್ ನೆಗೆಟಿವ್ ಓನ್ಲಿ ಗಾಟ್ ದ ಡೈರೆಕ್ಷನ್ಸ್. ಇದು ಪಾಸಿಟಿವ್ ರಿಪಲ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ಮತ್ತೆ ನೀವು ಪ್ಲಸ್ ಮೈನಸ್ ಹಾಕ್ಬಿಟ್ಟು 0 ಅಂತ ಹೇಳ್ಬಿಟ್ರೆ ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಆ ರೀತಿ ಇವನು more like understanding it is. So there is a net electric field coming from here to here. What is that net electric field? So electric field inside a capacitor is given by, that is sigma by 2 plus sigma by 2 ಆಯ್ತಾ. ಎರಡನ್ನೂ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಈಗ 2 ಸಿಗ್ಮಾ ಬೈ 2 ಬರುತ್ತೆ. ಆಗ ನಿಮಗೆ ಸಿಗ್ಮಾ ಬೈ 0 ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಏನಿಗೆ ಒಳ್ಳೆ ಸಿಗ್ಮಾ ಬೈ 0. ಸಿಗ್ಮಾ ಅಂದರೆ ಏನು, ಆಲ್ರೆಡಿ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಲೆಕ್ಚರ್. ಸಿಗ್ಮಾ ಇಸ್ ನಥಿಂಗ್ ಬಟ್ Q by A. It is nothing but surface charge density. Q by A ಅಂತ ಹೇಳ್ತೀವಿ. ಸೊ ಹಾಗೇನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ Q ಡಿವೈಡ್ ಬೈ A0. ಸಿಗ್ಮಾ ಪ್ಲಸ್ Q ಹಾಕಿ ಇದು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ನಮಗೆ ಬಂತು. ಬಟ್ ನನಗೆ ಐ ನೀಡ್ ಟು ನೋ ಕೆಪಾಸಿಟೆನ್ಸ್. ಆಯ್ತಾ, ಕೆಪಾಸಿಟೆನ್ಸ್ ಅಂದರೆ ಬೇಸಿಕಲಿ C is equal to Q by V ಅಲ್ವಾ. ಸೊ ಡು ಯು ಹ್ಯಾವ್ ಎನಿ ಎಕ್ಸ್ಪ್ರೆಷನ್ ವಿಚ್ ರಿಲೇಟ್ಸ್ V and E? ಎಸ್, ವಿ ಹ್ಯಾವ್ ಎಕ್ಸ್ಪ್ರೆಷನ್. ನಾನೇ ಡೆರಿವೇಷನ್ ಮಾಡಿದ್ದೀನಿ. ಆಲ್ಸೋ ಐ ಎಕ್ಸ್ಪ್ಲೇನ್ ಯು ಹೌ ಇಟ್ ಈಸ್ ಅಂತ. That we know that the derivation is given by V, E is equal to V by D. ನಾನು ನಿಮಗೆ ನೋಟ್ ಕೊಟ್ಟಿದ್ದೆ ಪ್ರೀವಿಯಸ್ ಲೆಕ್ಚರ್. ಅದಕ್ಕೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ಸ್, ವೆರಿ ಇಂಪಾರ್ಟೆಂಟ್ ಡೆರಿವೇಷನ್ ಫಾರ್ PUC ಆಲ್ಸೋ. E is equal to V by D ಅಂತ. ಅಷ್ಟೇ, ಈಗೇನಿಲ್ಲ, ಜಸ್ಟ್ ಯೂಸ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿ, ಈ ಫಾರ್ಮುಲಾ ಯೂಸ್ ಮಾಡಿ, ಈ ಫಾರ್ಮುಲಾ ಯೂಸ್ ಮಾಡಿ. ನನಗೆ ಅಲ್ಟಿಮೇಟ್ ಎಕ್ಸ್ಪ್ರೆಷನ್ಸಲ್ಲಿ ಐ ಡೋಂಟ್ ವಾಂಟ್ ಟು ಸಿ Q, V ಆ್ಯಂಡ್ ಆಲ್. ಅಷ್ಟೇ, ಇಟ್ ಶುಡ್ ಬಿ, ಲೆಟ್ ಅಸ್ ಸಿ ದಟ್ ನಾ. V ಪ್ಲೇಸಲ್ಲಿ ನಾವೇನು ಬರೀಬೋದು ಈಗ. ಸೊ ವಾಟ್ ಐ ಕ್ಯಾನ್ ಡೂ, ಫ್ರಮ್ ಎಕ್ಸ್ಪ್ರೆಷನ್ 1, C is equal to Q by V. V ಪ್ಲೇಸಲ್ಲಿ ನಾನು ED ಅಂತ ಬರಿತೀನಿ. ಅದೇ ರೀತಿ ಈ ಪ್ಲೇಸಲ್ಲಿ ನಾನು ಏನು ಬರಿತೀನಿ, Q by A0 ಇಂಟು D ಅಂತ ಬರಿತೀನಿ. ಸೊ ಈಗ ನಿಮ್ಮ Q ಕ್ಯಾನ್ಸಲ್ ಆಗುತ್ತೆ. A0 ಡಿನಾಮಿನೇಟರ್ ಇದೆ, ಅದು ಮೇಲೆ ಹೋದಾಗ A0 ಆಗುತ್ತೆ. ಸೊ C is equal to A0 by D ಅಂತ ನಿಮಗೆ ಎಕ್ಸ್ಪ್ರೆಷನ್. ದಿಸ್ ಈಸ್ ದ ಅಲ್ಟಿಮೇಟ್ ಎಕ್ಸ್ಪ್ರೆಷನ್. ಸೊ ದಿಸ್ ಇಸ್ ದ ಡಿರೈವೇಷನ್. ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಡಿರೈವೇಷನ್. ತುಂಬ ಸಿಂಪಲ್ ಡಿರೈವೇಷನ್ ಆ್ಯಕ್ಚುಲಿ. ಏನಿದೆ ನೋಡಿ, ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ನೀವು C ಅಂತ Q by V ನೀವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂದರೆ ಈ ಸಿಗ್ಮಾ E is equal to ಸಿಗ್ಮಾ ಬೈ 2 ಆಲ್ರೆಡಿ ಡಿರೈವ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಇದನ್ನು ಡಿರೈವ್ ಮಾಡಿದ್ದೀವಿ, E is equal to V by D ಅಂತ. ನೀವೆಲ್ಲ ಡಿರೈವೇಷನ್ ಮಾಡೋದು ಬೇಕಾಗಿಲ್ಲ, ಇಷ್ಟು ಮಾತ್ರ ಮಾಡಬೇಕು. ಆದರೆ ಕೆಳಗಡೆ ಸ್ಟೇಟ್ಮೆಂಟ್ಸ್ ಬರೀಬೇಕು. ವಿ ನೋ ದಟ್ ಫಾರ್ ಎ ಪ್ಯಾರಲಲ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟೆನ್ಸ್, ಐ ಮೀನ್ what is this? Capacitance is given by Q by V. We know that the electric field due to an infinitely charged sheet is given by sigma by 2 Consider the parallel plate capacitor. Consider region 1, region 2, region 3. In the region 1 and region 3, the electric field is get cancelled out due to the plates. Therefore, electric field is 0. Electric field exists only inside. That you can see it. So, net electric field is given by other statements ಬರೀಬೇಕು ನಾವು. ಸೊ ಇದು ಕೀವರ್ಡ್ಸು. ನೀವು ಯಾವತ್ತೇ ಆಗಲಿ, ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ನೀವು ಮಗ್ಗಪ್ ಮಾಡೋದು ಬೇಕಾಗಿಲ್ಲ ಯಾವುದೇ ಡೆರಿವೇಷನ್ ಆಗಲಿ. ಸೊ ಅರ್ಥ ಮಾಡ್ಕೊಂಡಾದ್ಮೇಲೆ ನೀವು ಹೆಂಗೆ ಬೇಕೋ ಅದು ಬರೀಬೇಕು. ಅದು ಇವೆಲ್ಲನೂ ಇನ್ಕ್ಲೂಡ್ ಮಾಡಬೇಕು. ಈ ಇಕ್ವೇಷನ್ ಇರಬೇಕು, ಈ ಇಕ್ವೇಷನ್ ಇರಬೇಕು, ಈ ಇಕ್ವೇಷನ್ ಇರಬೇಕು. ನೀವು ಯಾವತ್ತೇ ಕ್ಯಾನ್ಸಲ್ ಮಾಡಿದೆ ಅಂತ ತೋರಿಸ್ಬೇಕು. ಇದು ಇಂಪಾರ್ಟೆಂಟು. ಅದು ಬಿಟ್ಟು ಬರೆಯೋದು ನೀವೇನು ಬೇಕೋ ಅದು ಬರ್ಕೊಂಬೋದು ಸೆಂಟೆನ್ಸಸ್ ಸೆಂಟ್ರಲ್ಲಿ. ಅದೇ
See, that is the beauty of science. Nanobba Kannada medium students. Let me tell you frankly, my English is not at all good. You know that sometimes I do spelling mistakes and all. But still, science is my favorite, and you know that already. ನಾನು IIT ಲೆಲ್ಲ ಸ್ಟಡಿ ಮಾಡಿದ್ದೀನಿ ಆ್ಯಂಡ್ ಐ ಡನ್ ರಿಸರ್ಚ್ ಅಂಡ್ ಆಲ್ ಪಬ್ಲಿಕೇಶನ್. ಈವನ್ ವೆನ್ ಐ ಪಬ್ಲಿಷ್ ರಿಸರ್ಚ್ ಆಲ್ಸೋ ದರ್ ವಾಸ್ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ಇಂಗ್ಲೀಷ್. ನಮ್ಮ ಪ್ರೊಫೆಸರ್ ಬೈದು ನನಗೆ, ಏನಪ್ಪ ಹಿಂಗೆ ಪಬ್ಲಿಷ್ ಮಾಡ್ತೀಯಾ ಅಂತ. ಇಟ್ ವಾಸ್ ಆಲ್ಸೋ ಪಬ್ಲಿಷ್ ಇನ್ ದ on an international journal published ಮಾಡಿದ್ದೀನಿ ಆ್ಯಕ್ಚುಲಿ. what I've achieved, I'm telling you, it's not like. ಸೊ ಇಂಗ್ಲೀಷ್ ಅನ್ನೋದು ಯಾವತ್ತೇ ಸೈನ್ಸ್ಗೆ ಕಾನ್ಸೆಪ್ಟ್ ಇಂಪಾರ್ಟೆಂಟು. ಆ ಲ್ಯಾಂಗ್ವೇಜ್ ಬೇಕಾದ್ರೆ ನೀವು ಬರೀಬೋದು. ಹಾಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್, ತುಂಬ ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತಾರೆ, ಸೊ ನಾವು ಕನ್ನಡ ಮೀಡಿಯಮ್ ನಮಗೆ ಇಂಗ್ಲೀಷ್ ಬರೋದಿಲ್ಲ, ಹೆಂಗೆ ನಾವು ಸೈನ್ಸ್ ತೊಗೊಳೋದು. ಯು ಜಸ್ಟ್ ಲಿಸನ್ ಟು ದ ನಮ್ಮ ಇವರು ಇಸ್ರೋ ಡೈರೆಕ್ಟರ್ ಇದೆ ಅಲ್ವಾ, ಸೊ ಇಸ್ರೋ ಡೈರೆಕ್ಟರ್ ಐ ಥಿಂಕ್ ಶಿವಕುಮಾರ್ ಅನ್ಸಲ್ವಾ, ಐ ಫರ್ಗಾಟ್, ಶಿವ ಅಂತ ಸಮಥಿಂಗ್. ಸೊ ಅವರು ಶಿವಕುಮಾರ್ ಅಂತ, ಓಕೆ, ಐ ಫರ್ಗಾಟ್ ದ ನೇಮ್, ಓಕೆ. ಅವರು ವೆನ್ ಐಮ್ ಸೀಯಿಂಗ್ ದಟ್, ಅವ್ರ ಇಂಟರ್ವ್ಯೂ ನೋಡಿದಾಗ ಅವರು ಕನ್ನಡ ಇಂಗ್ಲೀಷ್, ಇಟ್ ಡಸಂಟ್ ನೋ ಪ್ರಾಪರ್ ಇಂಗ್ಲೀಷ್ ಓನ್ಲಿ. ಆದರೆ ಅವ್ರು ಇಸ್ರೋ ಡೈರೆಕ್ಟರ್, ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಡೈರೆಕ್ಟರ್ ಆ್ಯಕ್ಚುಲಿ ಅವರು. ಸೊ ಅರ್ಥ ಮಾಡ್ಕೊಳ್ಳಿ, ಸೈನ್ಸ್ ಅಂದರೆ ಇಟ್ಸ್ ನಾಟ್ ಅಬೌಟ್ ಇಂಗ್ಲೀಷ್ ಏನು ಬೇಕಾಗಿಲ್ಲ, ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಇಟ್ ಇಸ್ ಸಿಂಪಲ್ ಇಂಗ್ಲೀಷ್, ಕಾಂಪ್ಲಿಕೇಟೆಡ್ ಇಂಗ್ಲೀಷ್ ಬೇಕಾಗಿದೆ ನಮಗೆ. ಆ್ಯಕ್ಚುಲಿ ಸಿಂಪಲ್ ಇಂಗ್ಲೀಷ್ ಇದ್ರೆ ಸಾಕು. ಸೊ ಅಷ್ಟೇ, ಅದೇನು ಸ್ಟೇಟ್ಮೆಂಟ್ ಆಗುತ್ತೆ ಸ್ಟೇಟ್ಮೆಂಟ್ ಆ್ಯಡ್ ಮಾಡ್ಕೊಬೇಕು. ದಟ್ಸ್ ಆಲ್ ಅಬೌಟ್ ದ ಡಿರೈವೇಷನ್. ಅರ್ಥ ಆಯ್ತಲ್ವಾ? ಈಗ ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ದಿಸ್ ಒನ್, ಓಕೆ. PPC ಅರ್ಥ ಆಯ್ತಲ್ವಾ? ಸೊ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಈಗ ಆಯ್ತಪ್ಪ, ಈಗ ನೋಡಿ ಇಲ್ಲಿ ಕೆಪಾಸಿಟೆನ್ಸ್ ಬಂದು A ε0/d. ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಡಿಪೆಂಡ್ಸ್ ಆನ್ ದ ಏರಿಯಾ ಆಫ್ ದ ಪ್ಲೇಟ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್. ನಾನು ಈ ಟೈಮ್ ನಿಮ್ಗೆ ಒಂದು ಎಕ್ಸಾಂಪಲ್ ಏನಲ್ವ, ಇಲ್ಲಿ ಎಷ್ಟೊಂದು ಶೀಟ್ ಇದೆ ಇದರಲ್ಲಿ ಅಂದ್ಬಿಟ್ಟು ಐ ವಾಸ್ ಶೋಯಿಂಗ್ ದಿಸ್. ಇದು ಬರ್ತಾನೆ ಇಲ್ಲ ಆ್ಯಕ್ಚುಲಿ, ಜಸ್ಟ್ ಎ ಮಿನಿಟ್. ಎಷ್ಟೊಂದಿದೆ ಶೀಟ್ ಇದರಲ್ಲಿ, ಈ ಥರ ಎಷ್ಟೊಂದು. ಇಟ್ಸ್ ನಾಟ್ ಲೈಕ್ ದಿಸ್, ಸೋ ಮಚ್ ಶೀಟ್ ಇಸ್ ದೇರ್. ಏನಂತಿಗೆ ಇಷ್ಟೊಂದು ಶೀಟ್ ಕೊಟ್ಟಿದ್ದಾರೆ ಅಂದರೆ ಐ ಟೆಲ್ ಯು ನೌ, ಐ ವಿಲ್ ಕ್ಯಾಲ್ಕುಲೇಟ್ ನಾವು. ಸೊ ಏನಂದರೆ ಈಗ ಲೆಟ್ ಮೀ ಜಸ್ಟ್ ಎರೇಸ್ ದಿಸ್ ನಾವು, ಎರೇಸ್ ಮಾಡೋಣ ಈಗ. ಐ ಹೋಪ್ ಯು ರಿಟರ್ನ್ ಎವ್ರಿಥಿಂಗ್. ಸೊ ಈಗ ಈ ಫಾರ್ಮ್ನ ತೊಗೋಣ. ಈಗ ಒಂದು ವೇಳೆ ನಿಮಗೆ 1 ಫ್ಯಾರೆಡ್ ಬೇಕಾದರೆ ಕೆಪಾಸಿಟೆನ್ಸ್ ಏನು ಮಾಡೋಕ್ಕಂದ್ರೆ, ಸಿ ನನಗೆ 1 ಬೇಕು ಅಲ್ವಾ, A ε0/d ಅಂತ. ಸಿ ನನಗೆ 1 ಬೇಕಾದರೆ ಎ ಬಂದು ನಿಮಗೆ, ಲೆಟ್ಸ್ ಕ್ಯಾಲ್ಕುಲೇಟ್ ಏರಿಯಾ ರಿಕ್ವೈರ್ಡ್. ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇಟ್ಸ್ ಲೆಟ್ಸ್ ಕೀಪ್ 1 ಸೆಂಟಿಮೀಟರ್. ಅಂದರೆ ಏನು, ಎರಡು ಪ್ಲೇಟಿನ ಮಧ್ಯೆ ಡಿಸ್ಟೆನ್ಸ್ ಇದೆಯಲ್ವಾ, ಆ ಡಿಸ್ಟೆನ್ಸ್ ತುಂಬ ಕಡಿಮೆ. ಸೊ ಐ ಕ್ಯಾನ್ ಜಸ್ಟ್ ಟೇಕ್ 2 ಪ್ಲೇಟ್ಸ್ ಫಾರ್ ಯು ಆ್ಯಂಡ್ ಶೋ ಯು. ನೀವು ಈ ಥರ 2 ಪ್ಲೇಟ್ ತೊಗೊಂಡ್ರೆ, ಇದು 2 ಪ್ಲೇಟ್ ಮಧ್ಯೆ ಡಿಸ್ಟೆನ್ಸ್ 1 ಸೆಂಟಿಮೀಟರ್ ಅಷ್ಟೇ. 1 ಸೆಂಟಿಮೀಟರ್ ಇಷ್ಟು ವೆರಿ ಸ್ಮಾಲ್. ನೀವು 1 ಸೆಂಟಿಮೀಟರ್ ಅಂದರೆ ಯು ಆರ್ ಟೇಕಿಂಗ್ 2 ಪ್ಲೇಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ 1 ಸೆಂಟಿಮೀಟರ್. ಆಗ ನಾವು 1 ಸೆಂಟಿಮೀಟರ್ ತೊಗೊಂಡಾಗ ಏನಾಗುತ್ತೆ, ಅಲ್ಲಿ ಕ್ಯಾಲ್ಕುಲೇಟ್ ಏರಿಯಾ ಫಾರ್ ದಿಸ್. ಇದು ಇಟ್ಸ್ ನಾಟ್ ಅಪ್ರಾಕ್ಸಿಮೇಟ್ಲಿ 8.5 × 10⁻12 ಇರುತ್ತೆ. ಸೊ ದಟ್ ಯೂನಿಟ್ ವಿಲ್ ಬಿ ಆಲ್ರೆಡಿ ನೋಯಿಂಗ್ ದ್ಯಾಟ್, ಓಕೆ. ಆ್ಯಂಡ್ ಡಿ ಬಂದು ನಿಮಗೆ 1 ಸೆಂಟಿಮೀಟರ್ ಅಂದರೆ 1 × 10⁻². ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬೇಕಂತ. ಏರಿಯಾ ಕ್ಯಾಲ್ಕುಲೇಟ್ ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ 10⁻², 10⁻10 ತಗೊಳ್ಳಿ ಅಪ್ರಾಕ್ಸಿಮೇಟ್ಲಿ. ಸೊ ಏರಿಯಾ ಬಂದು ಇದು 8.8, ಇದೂ 10 ಅಂತ ತೊಗೊಂಡ್ಬಿಡಿ, ನೋ ಇಶ್ಯೂಸ್. ಆಗೇನಾಗುತ್ತೆ ನಿಮಗೆ, ಸೊ 1 = A × 10⁻9 ಏನೋ ಬರುತ್ತೆ. 10⁻9 ಈ ಸೈಡ್ ಬಂದಾಗ 10⁻+9 ಆಗುತ್ತೆ. ಸೊ ಏರಿಯಾ = 10⁻9. ಇದು ಮೀಟರ್ಸಲ್ಲಿ ಬರುತ್ತೆ ನಿಮಗೆ, ಆ್ಯಕ್ಚುಲಿ ಮೀಟರ್ ಸ್ಕ್ವೇರಲ್ಲಿ. ಸೊ ಏರಿಯಾ ಬಂದು 10 ಈಗ ಇದ್ರ ಯೂನಿಟ್ ಬಂದು ಮೀಟರ್ ಸ್ಕ್ವೇರ್ ಇರುತ್ತೆ, ε0, ಓಕೆ. ಸೊ 10⁻9 ಅಂದರೆ ಏರಿಯಾ ಬಂದು, ಇಫ್ ಯು ಟೇಕ್ ದ ಏರಿಯಾ ಆಫ್ ಎ ಪ್ಲೇಟ್, ಇಫ್ ಯು ವಾಂಟ್ ಟು ಗೆಟ್ 1 ಫ್ಯಾರೆಡ್ ನಿಮಗೆ 1 ಫ್ಯಾರೆಡ್ ಕೆಪಾಸಿಟೆನ್ಸ್ ಬೇಕಾದರೆ ಅದರ ಪ್ಲೇಟ್ ಏರಿಯಾ ಬಂದು 10⁻9 ಮೀಟರ್ ಸ್ಕ್ವೇರ್. ಐ ಜಸ್ಟ್ ಇನ್ ಬೆಟರ್ ವೇ. ನಾವು ಒಂದು ವೇಳೆ ಇಫ್ ಐ ಆಮ್ ಟೇಕಿಂಗ್ ಎ ಸ್ಕ್ವೇರ್ ಪ್ಲೇಟ್, ಸೊ ಏರಿಯಾ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯು ಹ್ಯಾವ್ ಟು ಫೈಂಡ್ ದ ಡೈಮೆನ್ಷನ್ಸ್. x/x ಅಂತ ತೊಗೊಂಡಾಗ ಪ್ಲೇಟ್ದು ಡೈಮೆನ್ಷನ್ಸು. ಸೊ ಹಾಗೇನಾಗುತ್ತೆ, x² = 10⁻9. ಎಕ್ಸ್ ಏನಾಗುತ್ತೆ ಆ್ಯಕ್ಚುಲಿ ಆಗ √10⁻9. √10⁻9 ಎಷ್ಟು, ಅಪ್ರಾಕ್ಸಿಮೇಟ್ಲಿ ಎಷ್ಟು, 10 × 10⁻8 ಅಂತ ತೊಗೋಣ. ಸೊ 10 ಅಂದರೆ √10 3 ಅಂತ ತಗೊಳ್ಳಿ. 10⁻8 ಬಂದು 10⁻4 ಆಗುತ್ತೆ. ಅಂದರೆ ಏರಿಯಾ ಆಫ್ ದ ಪ್ಲೇಟ್ ಬಂದು ಎಷ್ಟಿರಬೇಕು, ಏರಿಯಾ ಆಫ್ ದ ಪ್ಲೇಟ್ ಬಂದು ಎಷ್ಟಿರ್ಬೇಕು ನಮಗೆ. ಸೊ ಇದು ರೂಟ್ ತೊಗೊಂಡಾಗ ನಮಗೆ x = ವಾಟ್ ಯು ಗೆಟ್, x² = 10⁻9 ಬರುತ್ತೆ. x = √10 × 10⁻8 ಬಂದಾಗ ನಮಗೆ ದಟ್ ಈಸ್ 3 × 10⁻4 ಮೀಟರ್ಸ್ ಬರುತ್ತೆ. ದಟ್ಸ್ ನಥಿಂಗ್ ಬಟ್ 30 × 10,000. ದಟ್ಸ್ ನಥಿಂಗ್ ಬಟ್ 30 ಕಿಲೋಮೀಟರ್ಸ್. ಓ ಮೈ ಗಾಡ್. ಅಂದರೆ ನಿಮಗೆ 1 ಫ್ಯಾರೆಡ್, if you want to have a capacitance 1 farad, then you need to have a plate having the dimensions 30 kilometers by 30 kilometers. You need 2 plates and that should be separated by distance of ಎಷ್ಟು,
1 ಸೆಂಟಿಮೀಟರ್ ನಿಮ್ಗೆ ಐಡಿಯಾ ಆಗ್ತಾರೆ ಎಷ್ಟಂತ 30 ಕಿಲೋಮೀಟರ್ ಲೆಂತ್, 30 ಕಿಲೋಮೀಟರ್ ಹೈಟು. ಸೊ ದಟ್ ಸ್ಕ್ವೇರ್ ಪ್ಲೇಟ್ ಯು ನೀಡ್ ಆ್ಯಂಡ್ ಡಿಸ್ಟೆನ್ಸ್ ಅದ್ರ ಮಧ್ಯೆ ಡಿಸ್ಟೆನ್ಸ್ 1 ಸೆಂಟಿಮೀಟರ್ ಇರಬೇಕು. ನಿಮ್ಗೆ ಗೊತ್ತಿದೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗಿ ಕೆಪಾಸಿಟಿ ಡಿಕ್ರೀಸ್ ಆಗ್ಬಿಡುತ್ತೆ. ಡಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಕೆಪಾಸಿಟಿ ಡಿಕ್ರೀಸ್ ಆಗುತ್ತೆ. ದಟ್ಸ್ ದ ರೀಸನ್ ವೈ ವಿ ಟ್ರೈನ್ ಟು ಕೀಪ್ ಡಿಸ್ಟೆನ್ಸ್ ಆಸ್ ಲೋ ಆಸ್ ಪಾಸಿಬಲ್. ಅದರಿಂದಾನೇ ವಾಟ್ ಯು ಸಿ ದನ್ನು ನೀವು ನೋಡಿದಲ್ಲ ಇದನ್ನ ಇಲ್ಲ ಇರೋದು ಇಟ್ಸ್ ಹಿಯರ್ ಹ್ಯಾಂಡ್. ಅದರಿಂದಾನೇ ವಾಟ್ ದೇ ಡನ್ ಇಸ್ ದೇ ಹವ್ ಟೇಕನ್ ಎ ಶೀಟ್. ಏನು ಮಾಡ್ತಾರೆ ಅಂದರೆ ಈಗ ಥಿನ್ ಶೀಟ್ ಆಫ್ ಫ್ಲೇಮ್ ಥಿನ್ ಶೀಟ್ ಆಫ್ ಮೆಟಲ್ ಶೀಟ್ ತೊಗೊಂಡು ಅದನ್ನ ಫುಲ್ ರೋಲ್ ಮಾಡ್ತಾರೆ. ರೋಲ್ ಮಾಡ್ತಾರೆ. ಇದನ್ನು ಲಿಟ್ರಲಿ ತೆಗೆದ್ರೆ ಇಟ್ ಬಿಕಮ್ ದಿಸ್ ಮಚ್, ಇಷ್ಟು ಆಗುತ್ತೆ. ಇದನ್ನ ಅಷ್ಟು ಟೈಟಾಗಿ ರೋಲ್ ಮಾಡಿದ್ದಾರೆ. ಆ ರೋಲ್ ಮಾಡೋ ಮಧ್ಯದಲ್ಲಿ ಇನ್ಸುಲೇಟರ್ ಹಾಕ್ತಾರೆ. ಅರ್ಥ ಆಗಲ್ಲ ನಿಮಗೀಗ? ಈಗ ದಿಸ್ ಇಸ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಇದನ್ನು ತೊಗೊಂಡು ಇದು ಮೆಟಲ್ ಪ್ಲೇಟ್ ತೊಗೊಂಡ್ರೆ ಅದಕ್ಕೆರಡು ಒಂದು ಇನ್ಸುಲೇಟಿಂಗ್ ಹಾಕ್ಬಿಟ್ಟು ಇದನ್ನ ರೋಲ್ ಮಾಡ್ತಾರೆ ಹಿಂಗೆ. ಹಾಗೆ ನಾವು ರೋಲ್ ಮಾಡಿದಾಗ ಸೊ ನಿಮಗೆ ಹಿಂಗೆ ಬರುತ್ತೆ, ಒಂದು ಇದು ಬರುತ್ತೆ, ಅದ್ರ ಮಧ್ಯೆ ನಿಮಗೆ ಇನ್ಸುಲೇಟರ್ ಬರುತ್ತೆ, ಅದ್ರ ಮಧ್ಯೆ ನಿಮಗೆ ಈ ರೀತಿ ಕಂಡಕ್ಟಿಂಗ್, ಅದು ಮತ್ತೆ ಈ ರೀತಿ. ಸೊ ದಿಸ್ ವಾಟ್ ಯು ಗೆಟ್. ಸೊ ಲೈಕ್ ದಿಸ್ ಯು ಗೋಂಟ್ ಗೆಟ್ ಇಟ್. ರೋಲ್ ಮಾಡ್ತಾರೆ. ದಟ್ ಈಸ್ ಅ ಬ್ಯೂಟಿ. ಸೊ ಈ ರೀತಿ ರೋಲ್ ಮಾಡಿದಾಗ ಏನಾಗುತ್ತೆ, ಯು ಕ್ಯಾನ್ ಅಚೀವ್ ದ ಕೆಪಾಸಿಟೆನ್ಸ್. ಅದರಿಂದನೇ ಇದು ತುಂಬ ರೋಲ್ ಮಾಡಿ ಇದು ನಿಮಗೆ ಹಿಂಗೆ ಅನಿಸ್ತಾ ಇದೆ ಹೇಳಿದಾಗ ರಿಮೂವ್ ಗೆಟ್ ಲಾಟ್. ಆಯಿತಾ? ಸೊ ದಟ್ಸ್ ಆಲ್. ಅರ್ಥ ಆಯ್ತಲ್ಲ ನಿಮಗೆ? ಸೊ ನಿಮ್ಗೆ ಅರ್ಥ ಆಗಿದೆ. ಸೊ ದಿಸ್ ಇಸ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್. ಕೆಪಾಸಿಟೆನ್ಸ್ ಅಂದರೆ ಏನು, ಕೆಪಾಸಿಟರ್ ಅಂದರೆ ಏನು, ಡೆಫಿನೇಷನ್ ಡಿರೈವೇಷನ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಆ್ಯಂಡ್ ಆಲ್ಸೋ ಏನಾಗುತ್ತೆ ಈಗ ಇದೇ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ತಗೊಂಡಾಗ. ಸೊ ಡಿರೈವೇಷನ್ ತುಂಬ ಇಂಪಾರ್ಟೆಂಟು. ಡಿರೈವೇಷನ್ ಅರ್ಥ ಮಾಡ್ಕೊಂಡು ಇದು ನಿಮ್ಮ ಅಂದಾಜೆ ಕೊಟ್ಟಿದ್ದೀನಿ. ವೈ ಐ ಗೇವ್ ದಿಸ್ ಒನ್ ಮೀನ್ಸ್ ಬಿಕಾಸ್ ಟು ಟೆಲ್ ಯು 1 ಫ್ಯಾರಡ್ ಇಸ್ ಅ ವೆರಿ 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 ಬಿಗ್ ವ್ಯಾಲ್ಯೂ. ಯು ಕಾಂಟ್ ಗೆಟ್ ದ್ಯಾಟ್. ಸೊ ಯೂಶಲಿ ನಮ್ಮದೆಲ್ಲ ಮೈಕ್ರೋ ಫ್ಯಾರಡ್ಡು, ಪೀಕೋ ಫ್ಯಾರಡ್ಡು, ಮಿಲಿನೂ ಬರೋದಿಲ್ಲ, ಮೈಕ್ರೋ, ಪೀಕೋ 10⁻⁻12 ಬರುತ್ತೆ, ನ್ಯಾನೋ 10⁻⁹ ಇಷ್ಟಿರುತ್ತೆ ಅಷ್ಟೇ. ನೀವು ಯಾವುದೇ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿ. ನಿಮ್ಮ KCET ಕೆಲವೊಂದು ಕ್ವಶನ್ ಕೊಟ್ಟಿದ್ದಾರೆ. ನಾನು ತುಂಬ ಸಲ ಸ್ಟೂಡೆಂಟ್ ನೋಡಿದ್ದೀನಿ, ಅಲ್ಲಿ ಆಲ್ರೆಡಿ ಕೆಲವೊಂದು ಅಲ್ಲಿ ಡೈಮೆನ್ಷನ್ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಆ್ಯಂಡ್ ದೇ ವುಡ್ ಗಿವನ್ ಸಮ್ 2 ಫ್ಯಾರಡ್ 3 ಫ್ಯಾರಡ್. ಪೀಪಲ್ ಆರ್ ಮಾರ್ಕಿಂಗ್ 2 ಫ್ಯಾರಡ್ 3 ಫ್ಯಾರಡ್, ದೇ ಕ್ಯಾಲ್ಕುಲೇಟಿಂಗ್ ಇಟ್. ವೆರಿ ಸಿಂಪಲ್. ಆನ್ಸರ್ ಶೀಟ್ ತುಂಬ ಕಡಿಮೆ ಇರುತ್ತೆ. ಸೊ ವೆನ್ ದಿಸ್ ಡೈಮೆನ್ಷನ್ ಕ್ಯಾನ್ ಏಬಲ್ ಟು ಗೆಟ್ ದಟ್. ಆ ಎಲಿಮಿನೇಷನ್ ಟೆಕ್ನಿಕ್ ಕಲ್ತ್ಕೊಬೇಕು. ಅದನ್ನು ಕಲ್ತ್ಕೊಬೇಕು, ನೀವು ಅರ್ಥ ಮಾಡ್ಕೊಬೇಕು ಕಾನ್ಸೆಪ್ಟ್ಸ್ನ. ಆಗ ನೀವು ಈಸಿಯಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಬೋದು. PUC ಏನಿಲ್ಲ, PUC ಒಂದೇ ಡಿರೈವೇಷನು, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಷ್ಟೇ. ತುಂಬ ಈಸಿ. ಈ ರೀತಿ ಮಾಡಬೇಕು. ಓಕೆ, ಐ ಜಸ್ಟ್ ಟೆಲ್ ಯು the effect of dielectric constant also in this video only, and usually ಅದರಲ್ಲಿ ತುಂಬ ವೇರಿಯೇಷನ್ಸ್ ಇರುತ್ತೆ, ಬಟ್ ಐ ನಾಟ್ ಡಿಸ್ಕಸ್ ಟೂ ಮಚ್ ಬಿಕಾಸ್ ಇಟ್ಸ್ ನಾಟ್ ದಾಟ್ ಇಂಪಾರ್ಟೆಂಟ್ ಫಾರ್ PUC, ಬಟ್ KCET ತುಂಬ ಸಹ ಕೇಳ್ತಾರೆ ಅದನ್ನ. ಓಕೆ, ಸೊ ಏನಾಗುತ್ತೆ ಈಗ ಎಫೆಕ್ಟ್ ಆಫ್ ನೀವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ತೊಗೊಂಡು ಐ ಜಸ್ಟ್ ಗಿವ್ ಅ ಸಿಂಪಲ್ ಎಕ್ಸ್ಪ್ಲೇಷನ್. ಇದರಲ್ಲಿ ಯಾವುದೋ ಒಂದು ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಐ ಆಮ್ ನಾಟ್ ಗೋಯಿಂಗ್ ಡಿರೈವೇಷನ್ ಪಾರ್ಟ್ ಆಫ್ ದಿಸ್. ಯೂಶಲಿ ನಾವು ಡಿರೈವೇಷನ್ ಮಾಡ್ತೀವಿ. ಇದರಲ್ಲಿ ಒಂದು T ಅಂತ ಥಿಕ್ನೆಸ್ T ಅಂತ ತೊಗೊಂಡು we get a different AF0 by D minus A plus T, different derivation actually there. So that is not there in your book also. We're not discussing that, and that never came in the PUC. These videos are all for PUC board exam point of view. ಅದನ್ನ ಡಿಸ್ಕಸ್ ಮಾಡ್ತಾ ಇರೋದ್ರಲ್ಲಿ. ಸೊ ನೀವು ಫುಲ್, ಸೊ ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ಹಾಫ್, ವಿ ಡಿಸ್ಕಸಿಂಗ್ ಅಬೌಟ್ ಫುಲ್ ಫಿಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ K ಇದೆಯಲ್ವಾ, ಇಫ್ ಯು ಪುಟ್ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ K ಇಯರ್, your capacitance C is equal to K times of AF0 by D. ಅಂದರೆ ಏನಾಗುತ್ತೆ, ಫುಲ್ ಫಿಲ್ ಮಾಡಿದಾಗ, ಫುಲ್ ಕೆಪಾಸಿಟನ್ಸ್ ಫಿಲ್ ಮಾಡಿದಾಗ, ಫುಲ್ ಮೆಟೀರಿಯಲ್ ಫಿಲ್ ಮಾಡಿದಾಗ ಆ ಕೆಪಾಸಿಟನ್ಸ್ ವಿಲ್ ಆಲ್ವೇಸ್ ಇನ್ಕ್ರೀಸ್ ಬೈ K ಟೈಮ್ಸ್. ಸೊ ನೀವು ಎಷ್ಟು ಇನ್ಸುಲೇಟಿಂಗ್ ಮೆಟೀರಿಯಲ್ ಒಳ್ಳೆ ಮೆಟೀರಿಯಲ್ ತೊಗೊಂಡು ನೀವು ಹಾಕ್ತಿರೋ ಆ ಸೆಂಟ್ರಲ್ಲಿ ಅಷ್ಟು ಬೆಟರ್ ಕೆಪಾಸಿಟನ್ಸ್ ಬರುತ್ತೆ ನಿಮಗೆ. ಸೊ ಕೆಪಾಸಿಟನ್ಸ್ ಆಲ್ವೇಸ್ ಇನ್ಕ್ರೀಸಸ್ ಬೈ K ಟೈಮ್ಸ್ ಆಫ್ AF0 by D. ಸೊ ದಿಸ್ ಇಸ್ ಸಫಿಷಿಯಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಆದರೆ ಯಾರು CET ಎಲ್ಲ ಪ್ರಿಪೇರ್ ಆಗ್ತಾರೆ, CET JEE NEET ಎಲ್ಲ, ಸೊ ಯು ಹ್ಯಾವ್ ಟು ಲರ್ನ್ ಈವನ್ ಡಿಫ್ರೆಂಟ್ ಎಕ್ಸ್ಪ್ಲೇಷನ್ ಇರುತ್ತೆ. ಇದರಲ್ಲಿ ಅರ್ಧ ಮತ್ತೆ K1 ಹಾಕ್ತೀವಿ, ಇಲ್ಲಿ K2 ಹಾಕ್ತೀವಿ, ಮತ್ತು ಇದರಲ್ಲಿ ದೇರ್ ಲಾಟ್ ಆಫ್ ವೇರಿಯೇಷನ್ಸ್ ಆಗಿದೆ. ನೀವು JEE ಮೇನ್ಸ್ಗೆಲ್ಲ ಹೋದಾಗ ಸೊ ಇಲ್ಲೊಂದು ಅರ್ಧ ಹಾಕ್ತೀವಿ, ಇಲ್ಲಿ K2 K1 ಈ ರೀತಿ ಕ್ವಶನ್ಸ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಬಟ್ ಐ ಆಲ್ಸೋ ಡಿಸ್ಕಸ್, ಸೊ ಇಫ್ ಯು ಆರ್ ರಿಯಲಿ ಪ್ರಿಪೇರಿಂಗ್ ಫಾರ್ KCET ಆ್ಯಂಡ್ ಆಲ್, ಸೊ ನಾನು ಸಪ್ರೇಟ್ ವೀಡಿಯೋಸ್ ಮಾಡಿದ್ದೀನಿ. ಓಕೆ, ಕಂಪ್ಲೀಟ್ KCET ಫಿಸಿಕ್ಸಲ್ಲಿ ಐ ಹ್ಯಾವ್ ಆಲ್ಸೋ ಡಿಸ್ಕಸ್. ಸೊ ಫಸ್ಟ್ ಬಂದು ಕಂಪ್ಲೀಟ್ಲಿ PUC A to Z ಡಿಸ್ಕಸ್ ಮಾಡಿದ್ದೀನಿ ಫಿಸಿಕ್ಸಲ್ಲಿ, ನಮ್ಮ ಫಿಸಿಕ್ಸ್ ಕೋರ್ಸಲ್ಲಿ. ಅದ್ರ ಜೊತೆಯಲ್ಲಿ ಅಡಿಷ್ನಲ್ ಟಾಪಿಕ್ಸ್ ಅಂತ ಮಾಡಿಬಿಟ್ಟು ಕಂಪ್ಲೀಟ್ಲಿ KCETಗೆ JEE ಮೇನ್ಸ್ ಅಪ್ ಟು JEE ಮೇನ್ಸ್ ಲೆವೆಲ್ KCETಯಲ್ಲೇ ಅಪ್ ಟು ಇವೆಲ್ಲ ಡಿಸ್ಕಸ್ ಮಾಡಿ, ಡಿರೈವೇಷನ್ಸು, ಇದು ಪ್ಯಾರಲಲ್ಲು, ಸೀರೀಸ್ ಎಲ್ಲದನ್ನು ಡಿಸ್ಕಸ್ ಮಾಡಿದ್ದೀವಿ. ಬಟ್ ಐ ನಾಟ್ ಡಿಸ್ಕಸ್ ಹಿಯರ್, ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಬೋರ್ಡ್ ಎಕ್ಸಾಮ್. ಸೊ ಅದರಿಂದ ನಾವು ಯಾವುದೂ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಎಫೆಕ್ಟ್ ಆಫ್ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದರೆ ಇಟ್ ವಿಲ್ ಇನ್ಕ್ರೀಸ್ ಬೈ K ಟೈಮ್ಸ್ ಆಫ್ AF0 by D ಅಂತ. ಓಕೆ, ದಟ್ಸ್ ಆಲ್ ಅಬೌಟ್ ದಿಸ್. ಆ್ಯಂಡ್ ನೆಕ್ಸ್ಟ್ ಲೆಕ್ಚರಲ್ಲಿ ವಿ ಡಿಸ್ಕಸ್ ಅಬೌಟ್ ಕಮಿಂಗ್ ಅಪ್. ಸೊ ಆಲ್ರೆಡಿ ಮುಗೀತು ಕೆಪಾಸಿಟರ್, ಡಿರೈವೇಷನ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಮತ್ತು ಎಫೆಕ್ಟ್ ಆಫ್ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಇಟ್ ಜಸ್ಟ್ ಇನ್ಕ್ರೀಸಸ್ ಬೈ K ಟೈಮ್ಸ್.
3 ಆಯಿತು. ನಂತರ ವಿಲ್ ಡಿಸ್ಕಸ್ ಮೇನ್ಲಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಮತ್ತು ಡಿಸ್ಕಸ್ ಮಾಡೋಣ ಡೆರೈವೇಷನ್ನು. ನಂತರ ಅದಾದಮೇಲೆ ಎನರ್ಜಿ ಸ್ಟೋರ್ಡ್ ಕೆಪಾಸಿಟರ್ಸ್ ವೆರಿ ಇಂಪಾರ್ಟೆಂಟ್ ಡೆರೈವೇಷನ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಲೆಟ್ ಮಿ ಸಿ ದಾಟ್ ಇನ್ ನೆಕ್ಸ್ಟ್ ಲೆಕ್ಚರ್. ಆ್ಯಂಡ್ ದೆನ್ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಲೆಕ್ಚರ್ ವೆರಿ ವೆಲ್. ಯಾವುದೇ ರೀತಿ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಯು ಲೈಕಿಂಗ್ ದ ವಿಡಿಯೋ, don't forget to give a thumbs up and share this video with your friends. And thank you so much for watching, guys. Have a nice day and see you in the next video. Bye bye. Take care.